ಡಿಡಿಯೊಂದಿಗೆ ಬದಲಾಗುತ್ತಿರುವ ಭಾರತದ ಹೆಮ್ಮೆ. ನಮಸ್ಕಾರ. ನೀವು ನೋಡೋದಕ್ಕೆ ಪ್ರಾರಂಭಿಸಿದ್ದೀರಿ ಡಿಡಿ ಕಿಸಾನ್ ಮತ್ತು ಕೃಷಿ ಸಚಿವಾಲಯದ ಜಂಟಿ ಪ್ರಸ್ತುತಿ ಕೃಷಿ ಚೌಪಾಲ್. ನಾನು ನಿಮ್ ಜೊತೆ ಘನಶ್ಯಾಮ್ ಉಪಾಧ್ಯಾಯ. ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಮಾತನ್ನ ಹೇಳ್ತಿದ್ರು, ಭಾರತವು ಒಂದು ತುಂಡು ಭೂಮಿಯಲ್ಲ, ಇದು ಪೂಜೆಯ ಭೂಮಿ, ಇದು ತರ್ಪಣೆಯ ಭೂಮಿ, ಇದು ಪೂಜ್ಯನೀಯ ಭೂಮಿ, ಇದು ಅರ್ಪಣೆಯ ಭೂಮಿ ಎಂದು. ಮತ್ತು ಇಲ್ಲಿರುವ ಪ್ರತಿಯೊಂದು ನದಿಯೂ ಗಂಗಾ ಮತ್ತು ಪ್ರತಿಯೊಂದು ಕಲ್ಲು ಸಹ ಶಂಕರ. ಮತ್ತು ನಮ್ಮ ಈ ಭೂಮಿಯನ್ನು ರೈತ ಸಹೋದರರ ಪ್ರಯತ್ನಗಳಿಂದ ಹೆಚ್ಚು ಸುಂದರಗೊಳಿಸಲಾಗಿದೆ ಮತ್ತು ಅವರನ್ನು ಬೆಂಬಲಿಸುವುದನ್ನು ಮುಂದುವರಿಸುವ ಪ್ರತಿಜ್ಞೆ ಮಾಡಿದವರು ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು. ರೈತರ ಜೀವನದಲ್ಲಿ ಯಾವುದೇ ಸವಾಲುಗಳಿಲ್ಲ ಎಂದು ಅವರು ಖಚಿತಪಡಿಸಿಕೊಳ್ಳ ಬಯಸ್ತಾರೆ ಮತ್ತು ರೈತರಿಗೆ ಅವರು ನೀಡಿದ ಭರವಸೆಯನ್ನು ಉಳಿಸಿಕೊಳ್ಳಲು ನಾವು ಸಹ ಕೈ ಜೋಡಿಸ್ತೇವೆ. ಹಾಗಾಗಿ ಕೃಷಿ ಚೌಪಾಲ್ಗಾಗಿ ಮತ್ತೊಮ್ಮೆ ದೊಡ್ಡ ಸುತ್ತಿನ ಚಪ್ಪಾಳೆಯೊಂದಿಗೆ ಒಗ್ಗೂಡೋಣ. ಇಂದೀಗ ನಮ್ಮ ಕೃಷಿ ಚೌಪಾಲ್ ತಂಡ ಮೀರಟ್ ತಲುಪಿದೆ. ಹೌದು, ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಗೆ ಮೀರಟ್ಗೆ ಒಂದು ಸುತ್ತಿನ ಚಪ್ಪಾಳೆ ನೀಡೋಣ ಮತ್ತು ಈ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಇಂದು ಕೃಷಿ ಚೌಪಾಲ್ನಲ್ಲಿ ನಾವು ಕೃಷಿ ವ್ಯವಸ್ಥೆಗಳ ಬಗ್ಗೆ ಮಾತಾಡ್ತೀವಿ, ನಾವು ಬೆಳೆ ನಿರ್ವಹಣೆಯ ಬಗ್ಗೆ ಮಾತಾಡ್ತೀವಿ ಮತ್ತು ಆಲೂಗಡ್ಡೆ, ಗೋಧಿ, ಸಾಸಿವೆ ಮತ್ತು ಕಡಲೆ ಬಗ್ಗೆಯೂ ಮಾತಾಡ್ತೀವಿ. ನಾವು ನಿಮ್ಮ ಬಗ್ಗೆ ಮಾತಾಡ್ತೀವಿ, ನೀವು ಪ್ರಶ್ನೆಗಳನ್ನ ಕೇಳ್ತೀರಿ ಮತ್ತು ನಮ್ಮ ತಜ್ಞರು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ನಾವು ಈ ಎಲ್ಲದರ ಬಗ್ಗೆ ಮಾತಾಡ್ತೀವಿ. ಆದ್ರೆ ಅದಕ್ಕೂ ಮೊದಲು ನಾವು ನಿಮಗಾಗಿ ಒಂದು ವರದಿ ಸಿದ್ಧಪಡಿಸಿದ್ದೇವೆ. ಈ ವರದಿಯನ್ನ ನೀವು ನೋಡುವುದು ಬಹಳ ಮುಖ್ಯ. ಹಾಗಾಗಿ ವರದಿ ಮತ್ತು ವರದಿಯ ನಂತರ ನಾವು ನಮ್ಮ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತೇವೆ. ಹಿಂಗಾರು ಬೆಳೆಗಳಿಗೆ ಕೃಷಿಯಲ್ಲಿ ವಿಶೇಷ ಮಹತ್ವವಿದೆ. ರಬಿ ಬೆಳೆಗಳಲ್ಲಿ ಮುಖ್ಯವಾಗಿ ಗೋಧಿ, ಸಾಸಿವೆ, ರಾಗಿ, ಅಗಸೆ ಬೀಜಗಳು, ಆಲೂಗಡ್ಡೆ, ಕಡಲೆ, ಹಸಿರು ಬಟಾಣಿ ಮತ್ತು ಕೆಂಪು ಬೇಳೆಕಾಳುಗಳು ಸೇರಿವೆ. ರೈತರು ಈ ಬೆಳೆಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆಯುತ್ತಾರೆ. ಆದರೆ ಉತ್ತಮ ಇಳುವರಿ ಪಡೆಯಲು ಬೆಳೆಗಳಿಗೆ ಉತ್ತಮ ನಿರ್ವಹಣೆಯ ಅಗತ್ಯವಿದೆ. ಬೆಳೆ ನಿರ್ವಹಣೆಯಲ್ಲಿ ರಸಗೊಬ್ಬರಗಳು, ನೀರಿನ ನೀರಾವರಿ ಮತ್ತು ಪೌಷ್ಟಿಕಾಂಶ ನಿರ್ವಹಣೆ ಸೇರಿದಂತೆ ಅನೇಕ ಅಂಶಗಳಿವೆ ಎಂದು ನಾವು ನಿಮಗೆ ಹೇಳುತ್ತೇವೆ. ಮೊದಲನೇದಾಗಿ ರಬಿ ಬೆಳೆಗಳ ರಾಜ ಗೋಧಿಯ ಬಗ್ಗೆ ಮಾತಾಡೋಣ. ಗೋಧಿ ಕೃಷಿಯಲ್ಲಿ ನೀರಾವರಿ ಬಹಳ ಮುಖ್ಯ. ಗೋಧಿ ಕೃಷಿಯಲ್ಲಿ ನೀರಾವರಿಯು ಬೆಳೆ ಚಕ್ರದಲ್ಲಿ ಮುಂದೆ ಏನಾಗುತ್ತದೆ ಎಂಬುದರ ಬಗ್ಗೆ ಅವಲಂಬಿತವಾಗಿರುತ್ತದೆ. ಸಾಮಾನ್ಯವಾಗಿ ಆಹಾರ ಧಾನ್ಯಗಳ ಬೆಳೆ ಚಕ್ರ ಕಳೆಗಳು ದೊಡ್ಡ ಸಮಸ್ಯೆಯಾಗಿದೆ. ಈ ಬೆಳೆ ಚಕ್ರದಲ್ಲಿ 2 ಮುಖ್ಯ ಕಳೆಗಳಿವೆ, ಗುಲ್ಲಿಡಂಡ ಮತ್ತು ಜಂಗ್ಲಿ ಪಾಲಕ್. ಇದರ ತಡೆಗಟ್ಟುವಿಕೆಗಾಗಿ ಬೆಳೆ ಚಕ್ರ ವಿಧಾನವನ್ನು ಅಳವಡಿಸಿಕೊಳ್ಳಬೇಕು. ಗೋಧಿ ಕೃಷಿಗೆ ಮಾಹು ಅಂದ್ರೆ ಆಫಿಡ್ಗಳು ಮತ್ತು ಚೆಪ ಸೀಸದ ಆಫಿಡ್ಗಳಿಂದ ರಕ್ಷಣೆ ಪಡೆಯಲು ಕೀಟ ನಿರ್ವಹಣೆಯ ಅಗತ್ಯವಿದೆ. ಸಾಸಿವೆ ಬೆಳೆಗಳಿಗೂ ಕೀಟ ಮತ್ತು ಕಳೆ ನಿಯಂತ್ರಣದ ಅಗತ್ಯವಿದೆ. ಸಾಸಿವೆಗೆ ರಸಗೊಬ್ಬರದ ಬಳಕೆಯೂ ಬೇಕು. ಉತ್ತಮ ಇಳುವರಿಗಾಗಿ ಪ್ರತಿ ಹೆಕ್ಟೇರ್ಗೆ 80-50-50 ಕಿಲೋಗ್ರಾಂಗಳಷ್ಟು ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯಂ ಬಳಸಿ. ಕಡಲೆಕಾಳುಗಳಿಗೆ ನೀರಾವರಿ ಅಗತ್ಯವಿದೆ. ಮೊಳಕೆ ಒಡೆದ 40-60 ದಿನಗಳ ನಂತರ ಮೊದಲ ನೀರಾವರಿ ಮತ್ತು ಕಾಯಿ ಬಿಟ್ಟ ನಂತರ 2ನೇ ನೀರಾವರಿಯನ್ನು ನೀಡುವುದು ಹೆಚ್ಚು ಪ್ರಯೋಜನಕಾರಿ. ಸಕ್ರಿಯ ಹೂ ಬಿಡುವ ಹಂತದಲ್ಲಿ ಕಡಲೆಕಾಳುಗಳಿಗೆ ಗೊಬ್ಬರ ಹಾಕಬೇಡಿ. ಕಡಲೆಕಾಳುಗಳಿಗೆ ಪೋಷಕಾಂಶಗಳನ್ನು ಬಳಸಿ. ಅಂತೆಯೇ ಕೆಂಪು ಬೇಳುಗಳಲ್ಲಿ ಮಾಹು ಕೀಟಗಳು ಮತ್ತು ಉಕ್ತ ರೋಗಗಳನ್ನು ತಡೆಗಟ್ಟಬೇಕು. ಬೆಳೆಯ ನಿಯಮಿತ ತಪಾಸಣೆಯನ್ನು ಮಾಡಬೇಕು ಮತ್ತು ಮಾಹು ಹಾಗೂ ರೈತ ಮಿತ್ರ ಕೀಟ ನಿಯಂತ್ರಣದ ಸಂಖ್ಯೆಯ ಸಮೀಕ್ಷೆಯನ್ನು ನಡೆಸಬೇಕು. ಕೆಂಪು ಬೇಳೆಕಾಳು ಬೆಳೆಗಳಿಗೂ ಕಳೆ ನಿಯಂತ್ರಣದ ಅಗತ್ಯವಿದೆ. ರಾಸಾಯನಿಕ ಗೊಬ್ಬರಗಳನ್ನು ಸಿಂಪಡಿಸುವ ಮೊದಲು ಪರಿಣತ ಕೃಷಿಕರನ್ನು ಸಂಪರ್ಕಿಸುವುದು ಉತ್ತಮ. ಈಗ ಈ ವರದಿಯ ಮೂಲಕ ನೀವಿಂದ ಅನೇಕ ವಿಷಯಗಳನ್ನ ಅರ್ಥ ಮಾಡಿಕೊಂಡಿರಬೇಕು. ಆದ್ರೆ ನಿಮ್ಮ ಮನಸ್ಸಿನಲ್ಲಿ ಹೆಚ್ಚಿನ ಪ್ರಶ್ನೆಗಳಿರಬಹುದು. ಈ ಮೊದಲ ಸೆಷನ್ ಮೂಲಕ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಹಿಡಿಯಲು ನಾವು ಪ್ರಯತ್ನಿಸ್ತೇವೆ. ಕೃಷಿ ಚೌಪಾಲ್ ಉದ್ದಕ್ಕೂ ನೀವು ನಮ್ಮೊಂದಿಗೆ ಇರ್ತೀರಿ ಅಂತ ನನಗೆ ನಿಮ್ಮ ಮೇಲೆ ಪೂರ್ತಿ ನಂಬಿಕೆ ಇದೆ. ಹಾಗಾದ್ರೆ ಮೊದಲ ಸೆಷನ್ ಅಂತೆ ಯಾರು ಸೇರ್ತಿದ್ದಾರೆ? ನಾನು ನಿಮಗೆ ಪರಿಚಯಿಸ್ತಾ ಇದ್ದೇನೆ. ಡಾಕ್ಟರ್ ಸುನೀಲ್ ಕುಮಾರ್ ಅವರು, ಮೋದಿಪುರಂನ ಭಾರತೀಯ ಕೃಷಿ ಸಂಸ್ಥೆಯ ನಿರ್ದೇಶಕರು. ಡಾಕ್ಟರ್ ಸುನೀಲ್, ನಮ್ಮ ಪ್ರದರ್ಶನಕ್ಕೆ ಸ್ವಾಗತ. ನನ್ನ 2ನೇ ಅತಿಥಿ ವಿನೋದ್ ಸೈನಿ, ಅವರು ಪ್ರಗತಿಪರ ರೈತ. ಶ್ರೀ ವಿನೋದ್, ನೀವು ನಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಬಹಳಷ್ಟಿದೆ ಅಂತ ನನಗೆ ಗೊತ್ತು. ಮತ್ತು ನಮ್ಮಲ್ಲಿ ಶ್ರೀ ಉಧಮ್ ಸಿಂಗ್ ಅವರಿದ್ದಾರೆ, ಅವರು ಕೂಡ ಪ್ರಗತಿಪರ ರೈತರು. ಈ ಸೆಷನ್ನಲ್ಲಿ ನಾವು ಸಾಕಷ್ಟು ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ಹೊಂದಿದ್ದೀವಿ. ಮೊದಲನೇದಾಗಿ ಡಾಕ್ಟರ್ ಸುನೀಲ್, ನಾನು ನಿಮ್ಮಳಿಗೆ ಬರೋದಕ್ಕೆ ಬಯಸ್ತೀನಿ.
ಸರ್, ಪ್ರಸ್ತುತ ಸನ್ನಿವೇಶದಲ್ಲಿ ನಾವು ಕೃಷಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದಾಗ ಪ್ರತಿಯೊಬ್ಬ ರೈತ ಕೂಡ ಎದುರಿಸುತ್ತಿರುವಂತಹ ಪ್ರಮುಖ ಸಮಸ್ಯೆ ಯಾವುದು ಸರ್ ಅದು? ನಾವು ಭಾರತೀಯ ಸನ್ನಿವೇಶದಲ್ಲಿ ಕೃಷಿಯ ಬಗ್ಗೆ ಮಾತನಾಡುವಾಗ ಲಘೂನ್ ರೈತರ ಶೇಕಡವಾರು ಸುಮಾರು 87% ಅಂತ ನಾವು ನೋಡ್ತೇವೆ. ಮತ್ತು ಅವರ ಕೃಷಿ ಭೂಮಿ 1 ಹೆಕ್ಟೇರ್ಗಿಂತ ಕಡಿಮೆ. ಇದರರ್ಥ ನಮ್ಮ ಇಳುವರಿ ನಿರಂತರವಾಗಿ ಕುಸಿಯುತ್ತಿದೆ ಮತ್ತು ಕೃಷಿ ಭೂಮಿಯ ಕೊರತೆಯೇ ಇದಕ್ಕೆ ಕಾರಣ. ಎರಡನೇದಾಗಿ ಕೃಷಿಯ ಹೆಚ್ಚುತ್ತಿರುವ ವೆಚ್ಚ, ಕೃಷಿಯ ವೆಚ್ಚವು ಹೆಚ್ಚುತ್ತಿದೆ ಏಕೆಂದರೆ ನಾವು ಇದರ ಇನ್ಪುಟ್ಸ್ ಖರೀದಿಸಲು ಮಾರುಕಟ್ಟೆಯನ್ನು ಅವಲಂಬಿಸಿದ್ದೇವೆ. ಮತ್ತು ಒಂದೇ ರೀತಿಯ ಬೆಳೆಗಳನ್ನು ಬೆಳೆಯುವ ಮೂಲಕ ಮತ್ತು ಒಂದೇ ರೀತಿಯ ಬೆಳೆಗಳನ್ನು ಬೆಳೆಯದ ಕಾರಣ ನಾವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದೇವೆ. ವಿಶೇಷವಾಗಿ ಮಣ್ಣಿನ ಆರೋಗ್ಯದಲ್ಲಿ ಈ ಹಿಂದೆ ನಾವು ಸಾರಜನಕ ಮತ್ತು ರಂಜಕದ ಕೊರತೆಯನ್ನು ನೋಡ್ತಿದ್ವು. ಆದರೆ ಈಗ ನಾವು ಸತು, ಕಬ್ಬಿಣ, ಮ್ಯಾಂಗನೀಸ್ ಮತ್ತು ಬೋರಾನ್ನಂತಹ ಖನಿಜಗಳ ಕೊರತೆಯನ್ನು ನೋಡ್ತಿದ್ದೇವೆ. ಇದರರ್ಥ ನಮ್ಮ ಮಣ್ಣಿನ ಆರೋಗ್ಯವು ಹದಗೆಡುತ್ತಿದೆ. ನೀರಿನ ಕೊರತೆಯೂ ಇದೆ. ನೀರಿನ ಕೊರತೆ ಮಾತ್ರವಲ್ಲ, ಅದರ ಗುಣಮಟ್ಟವೂ ಇಲ್ಲ. ಅದು ನೀರು ಅಥವಾ ಅಂತರ್ಜಲವಾಗಿರಲಿ. ಮಾಲಿನ್ಯದ ಮಟ್ಟವು ಹೆಚ್ಚುತ್ತಿದೆ ಮತ್ತು ಜಲಮೂಲಗಳಲ್ಲಿನ ಈ ಬದಲಾವಣೆಯು ಜಗತ್ತಿನಲ್ಲಿ ಮಾತ್ರವಲ್ಲ, ಭಾರತದಲ್ಲೂ ನಡೆಯುತ್ತಿದೆ. ಮತ್ತು ಇದು ಪ್ರತಿಯೊಂದು ಪ್ರದೇಶದಲ್ಲೂ ಕಂಡುಬರುತ್ತಿದೆ. ಮತ್ತು ವಿಶೇಷವಾಗಿ ಕೃಷಿಯಲ್ಲಿ ನಮ್ಮ ಸಣ್ಣ ರೈತರು ನೀರಿನ ಸಂಗ್ರಹಣೆಯಿಂದ ಹೆಚ್ಚು ಪರಿಣಾಮ ಬೀರ್ತಾರೆ. ಏಕೆಂದರೆ ಪ್ರವಾಹ, ಕ್ಷಾಮ, ಬಿರುಗಾಳಿ ಅಥವಾ ಚಂಡಮಾರುತಗಳಂತಹ ವಿಪತ್ತುಗಳು ಅಥವಾ ತಾಪಮಾನದ ಏರಿಕೆಯಾಗಿರಲಿ, ಅವೆಲ್ಲವೂ ಬೆಳೆಗಳ ಇಳುವರಿ ಮತ್ತು ಅದರ ಕೃಷಿಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತವೆ. ಸರಿ, ಆದರೆ ಡಾಕ್ಟರ್ ಸುನೀಲ್, ನೀವು ನೈಸರ್ಗಿಕ ಕೃಷಿ ಬಗ್ಗೆ ಮಾತನಾಡುವಾಗ ಮತ್ತು ಕೃಷಿಯ ಇತರ ಆಯ್ಕೆಗಳು ಅಥವಾ ವಿಧಾನಗಳನ್ನು ಸೂಚಿಸಿದಾಗ ರೈತನು ಸಹ ಅವನಿಗೆ ಪ್ರಯೋಜನವಾಗುವ ಘನ ಕಾರ್ಯತಂತ್ರವನ್ನು ರೂಪಿಸೋದಕ್ಕೆ ಬಯಸ್ತಾನೆ ಅಲ್ವಾ? ಆದರೆ ಇತರ ಆಯ್ಕೆಗಳು ರೈತನಿಗೆ ತನ್ನ ಮನೆಯನ್ನು ನಡೆಸುವಷ್ಟು ಪ್ರಯೋಜನವನ್ನು ಕೊಡ್ತಾವಾ? ನೋಡಿ, ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿಯನ್ನು ಮಾಡಬಹುದಾದ ಸಮತೋಲಿತ ಕೃಷಿಯ ಬಗ್ಗೆ ನಾನು ಮಾತಾಡ್ತೇನೆ. ಆದರೆ ಅದರ ಮೇಲೆ ನಾನು ಸಮಗ್ರ ಬೆಳೆ ನಿರ್ವಹಣಾ ವ್ಯವಸ್ಥೆಯ ಬಗ್ಗೆ ಮಾತನಾಡ್ತೇನೆ. ಮತ್ತೆ ನಮ್ಮ ಸಂಸ್ಥೆ ಈ ವ್ಯವಸ್ಥೆಗೆ ಹೆಸರುವಾಸಿಯಾಗಿದೆ. ಸಮಗ್ರ ಬೆಳೆ ನಿರ್ವಹಣಾ ವ್ಯವಸ್ಥೆಯ ಮೂಲಕ ರೈತರ ಆದಾಯ ಹೆಚ್ಚಿಸೋದು ಹೇಗೆ ಎಂಬುದು ಈ ಸಂಸ್ಥೆಯ ಮುಖ್ಯ ಉದ್ದೇಶ. ಅವರ ಹೊಲಗಳು, ಅವರ ಜಾನುವಾರುಗಳು ಮತ್ತು ಅವುಗಳ ಹೊರ ಅನುಬಂಧಗಳ ಉತ್ಪಾದಕತೆಯನ್ನು ಏಕೀಕೃತ ಮತ್ತು ಸಂಘಟಿತ ರೀತಿಯಲ್ಲಿ ಹೇಗೆ ಹೆಚ್ಚಿಸೋದು ಎಂಬುದರ ಬಗ್ಗೆ ವಿಶೇಷ ಗಮನ ನೀಡಲಾಗ್ತದೆ. ಸರಿ, ಏಕೀಕೃತ ಮತ್ತು ಸಮನ್ವಯದ ಬಗ್ಗೆ ನಾನು ನಂತರ ನಿಮ್ಮ ಜೊತೆ ಮಾತಾಡ್ತೀನಿ. ವಿನೋದ್ ಸರ್, ನಾನು ನಿಮ್ಮ ಬಳಿ ಬರ್ತೀನಿ. ನೀವೇನು ಯೋಚಿಸ್ತೀರಿ? ನಾವು ಕೆಲಸ ಮಾಡಬೇಕಾದ ಮಾಡ್ಯೂಲ್ ಯಾವುದು ಮತ್ತು ರೈತನು ಮಾಡಬೇಕಾದ ಅಥವಾ ಮಾಡಬಾರದ ವಿಧಾನಗಳು ಯಾವುವು? ಟೆಲಿವಿಷನ್ನಲ್ಲಿ ನಿಮ್ಮನ್ನು ವೀಕ್ಷಿಸುತ್ತಿರುವ ಮತ್ತು ನಮ್ಮ ಚೌಪಾಲಿಗೆ ಸೇರುತ್ತಿರುವ ಇತರ ರೈತರಿಗೆ ನೀವು ಅಳವಡಿಸಿದ ಅಭ್ಯಾಸಗಳು ಮತ್ತು ವಿಧಾನಗಳನ್ನು ಹೇಳಬಲ್ಲಿರಾ? ನೀವು ವಿಭಿನ್ನವಾಗಿ ಅಳವಡಿಸಿಕೊಂಡಿರುವ ವಿಧಾನಗಳು ಯಾವುವು? ಸಮಗ್ರ ಕೃಷಿಯಲ್ಲಿ ನಾವು 3 ವಿಧಾನಗಳಲ್ಲಿ ಕೆಲಸ ಮಾಡಿದ್ದೇವೆ. ಎಲ್ಲಕ್ಕೂ ಮೊದಲು ಕೃಷಿ ಪ್ರಣಾಳಿಯ ಅವಶೇಷಗಳೇನಿದ್ವು, ಅಂದರೆ ಹಸುವಿನ ಸಗಣಿ, ಗೋಮೂತ್ರ ಅಥವಾ ಕೃಷಿ ವ್ಯವಸ್ಥೆಯ ಅವಶೇಷಗಳು, ಅವೆಲ್ಲವುಗಳು ನಾವು ಎರೆಹುಳು ಮೂಲಕವಾಗಿ ಮರುಬಳಕೆ ಮಾಡಿ ನಮ್ಮ ಬೆಳೆಗಳ ಉತ್ಪಾದನೆಗಾಗಿ ಬಳಸಿದ್ದೇವೆ. ಇದರಿಂದಾಗಿ ನಾವು ಮಾರುಕಟ್ಟೆಯಿಂದ ಖರೀದಿಸಿದ ರಸಗೊಬ್ಬರಗಳ ಖರ್ಚೇನಿತ್ತು ಅದು ತುಂಬಾ ಕಡಿಮೆ ಆಗಿದೆ ಮತ್ತು ನಮ್ಮ ಬೆಳೆಗಳ ಉತ್ಪಾದನೆ ಹೆಚ್ಚಿದೆ. ಅದರ ಜೊತೆಗೆ ನಮ್ಮ ಮಣ್ಣಿನ ಆರೋಗ್ಯ ಕೂಡ ಚೆನ್ನಾಗಿ ಆಗಿದೆ. ಇನ್ನೊಂದು ವಿಚಾರ, ನಾವು ಸಾಮಾನ್ಯವಾಗಿ ಕಬ್ಬಿನ ಬೆಳೆಯನ್ನು ಬೆಳೆಯುತ್ತೇವೆ. ಸುಮಾರು 2 ರಿಂದ 3 ಎಕರೆ ಭೂಮಿಯಲ್ಲಿ ಬಿತ್ತನೆ ಮಾಡ್ತೇವೆ. ಈಗ ಅದರಲ್ಲಿ ಏನಾಗುತ್ತೆ ಅಂದ್ರೆ, ಬೀಜದ ಲೈನ್ಗಳೇನಿವೆ ಅದರಲ್ಲಿ ನಾವು ಬೇಳೆಕಾಳು, ಎಣ್ಣೆಕಾಳು ಅಥವಾ ತರಕಾರಿಗಳನ್ನು ಬೆಳಿತೀವಿ. ಇದರಿಂದ ಆ ಬೆಳೆಯ ವೆಚ್ಚ ಏನಿದೆ ಅದನ್ನು ನಾವು ಈ ಸಹ ಫಸಲೇನಿದೆ ನಾವು ತಗೋತಿದ್ದೀವಲ್ಲ ಅದರಲ್ಲಿ ಕವರ್ ಮಾಡ್ಬಿಡ್ತೀವಿ. ಮತ್ತೆ ಬೇಳೆಕಾಳುಗಳಿಂದ ಆದಾಯವನ್ನು ಪಡಿತೀವಿ. ಇಡೀ ಬೆಳೆಯದ್ದು ಆ ಬೆಳೆಯ ಪೂರ್ತಿ ಖರ್ಚ ಅದರಿಂದ ಸಮತೋಗಿಸುತ್ತೆ. ಮೂರನೇದು, ನಾವೊಂದು ಬಹಳ ಒಳ್ಳೆ ಕೆಲಸ ಮಾಡ್ತಿದ್ದೀವಿ. ಅದು ಕಿಸಾನ್ ಉತ್ಪಾದನ್ ಸಂಘಟನೆ. ನಮ್ಮಲ್ಲಿ ಒಂದು ರೈತ ಸಂಘಟನೆ ಇದೆ. ನಾವು ಅದನ್ನು FPO ಅಂತ ಕರಿತೀವಿ. ಇದರಲ್ಲಿ 813 ಸದಸ್ಯರಿದ್ದಾರೆ. ಅವರು ಭತ್ತ, ಕಬ್ಬು ಅಥವಾ ಸಾಸಿವೆ ಯಾವುದೇ ಬೆಳೆಯನ್ನ ಬೆಳೆದರೂ ಕೂಡ ಅವುಗಳನ್ನು ನಾವು ಸಂಸ್ಕರಿಸ್ತೇವೆ, ಅವುಗಳಿಗೆ ಮೌಲ್ಯ ಹೆಚ್ಚಿಸ್ತೇವೆ, ಪ್ಲಸ್ ಅದರ ಪ್ಯಾಕೇಜಿಂಗ್ ಮಾಡಿ ದೇಶ ಮತ್ತು ವಿದೇಶಿಯ ಮಾರುಕಟ್ಟೆಗಳಲ್ಲಿ ಮಾರಾಟ ಮಾಡ್ತೇವೆ. ಇದರಿಂದ ರೈತರಿಗೆ ನೇರ ಲಾಭ ಆಗತ್ತೆ. ಸರಿಯಾಗಾದ್ರೆ ನಾವು ಸಮಗ್ರ ಕೃಷಿ ಬಗ್ಗೆ ಮಾತನಾಡಿದ್ದೇವೆ. ಆದರೆ ನನ್ನ ಜೊತೆ ವೇದಿಕೆಯಲ್ಲಿರುವ ಅತಿಥಿಗಳಿಗಿಂತ ಹೆಚ್ಚಾಗಿ ಪ್ರೇಕ್ಷಕರಲ್ಲಿ, ನನ್ನ ಸ್ನೇಹಿತರ ಮನಸ್ಸಿನಲ್ಲಿ ಏನ್ ನಡೀತಾ ಇದೆ ಅಂತ ತಿಳಿಯೋ ಕುತೂಹಲ ಇದೆ. ಕಪಿಲ್ ಅವರೇ, ನೀವು ಡಾಕ್ಟರ್ ಸುನೀಲ್ ಅಥವಾ ಇತರರನ್ನು ಕೇಳಲು ಬಯಸುವಂತಹ ನಿಮ್ಮ ಮನಸ್ಸಿನಲ್ಲಿ ಯಾವ ಪ್ರಶ್ನೆ ಇದೆ? ಯಾಕಂತಂದ್ರೆ ವಿನೋದ್ ಜಿಯವರು ಸಮಗ್ರ ಕೃಷಿಯ ಉತ್ತಮ ಉದಾಹರಣೆ ಕೊಟ್ಟಿದ್ದಾರೆ. ಸರ್, ಸಮಗ್ರ ಕೃಷಿ ಬಗ್ಗೆ ನಾವು ಯಾವ ಕೃಷಿ ವಿಧಾನ ನಮಗೆ ಹೆಚ್ಚು ಲಾಭ ಕೊಡುತ್ತೆ ಅಂತ ನಾವು ತಿಳಿಯಬಯಸ್ತೇವೆ.
ಸಮಗ್ರ ಕೃಷಿಯ ಸಮಸ್ಯೆ ಅಂದರೆ ರೈತನಿಗೆ ಇರೋದು ಸೀಮಿತ ಭೂಮಿ ಅಥವಾ ಸಂಪನ್ಮೂಲ. ಅದರಲ್ಲಿ ನಮ್ಮ ಉತ್ಪಾದನೆಯ ಭಾಗಗಳು ಅದು ಬೆಳೆ ಉತ್ಪಾದನೆ, ಮೇವು ಉತ್ಪಾದನೆ, ಹಣ್ಣು ಉತ್ಪಾದನೆ ಅಥವಾ ಜಾನುವಾರು ಸಾಕಣೆ, ಹೈನುಗಾರಿಕೆ ಅಥವಾ ಮೀನು ಸಾಕಣೆ, ಇವೆಲ್ಲವನ್ನು 4ರಿಂದ 5 ಜನರ ಕುಟುಂಬವು ನಡೆಸೋ ರೀತಿಯಲ್ಲಿ ತೆಗೆದುಕೊಳ್ಬೇಕು. ನಿಮ್ಮ ಪೌಷ್ಟಿಕಾಂಶ ಮತ್ತು ರಸಗೊಬ್ಬರದ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲಾಗುತ್ತದೆ. ಅವರು ತಮ್ಮ ಮನೆಗೆ ಹಣ್ಣುಗಳು, ತರಕಾರಿಗಳು, ಮಾಂಸ, ಮೀನುಗಳನ್ನು ಪಡೆಯುತ್ತಾರೆ. ಜೊತೆಗೆ ಅವರ ಹೆಚ್ಚುವರಿ ಉತ್ಪನ್ನಗಳೇನಿವೆಯೋ ಅದನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಬಹುದು. ಎರಡನೆಯ ಪ್ರಮುಖ ವಿಷಯವೆಂದರೆ, ಸೆಹನಿಯವರು ಈಗಾಗಲೇ ಹೇಳಿದಂತೆ ಇಲ್ಲಿ ಏನೂ ವ್ಯರ್ಥವಾಗದಂತೆ ನೋಡಿಕೊಳ್ಳಲು ವಿಶೇಷ ಗಮನ ನೀಡಲಾಗುತ್ತೆ. ಇದನ್ನು ತ್ಯಾಜ್ಯದಿಂದ ಸಂಪತ್ತು ಅಂತ ಕರಿತೀವಿ. ಅಂದರೆ ಒಂದು ಭಾಗವು ಮತ್ತೊಂದು ಬೆಳೆ ಚಕ್ರಕ್ಕೆ ಅಥವಾ ಮತ್ತೊಂದು ಕಾರ್ಯಕ್ಕೆ ಮುಖ್ಯವಾಗುತ್ತದೆ. ಅದು ಹಸುವಿನ ಸಗಣಿ ಅಥವಾ ಮೂತ್ರ ಅಥವಾ ಬೆಳೆ ಅವಶೇಷವಾಗಿರಬಹುದು. ಅವುಗಳನ್ನು ಮಿಶ್ರ ಗೊಬ್ಬರ ಮಾಡುವ ಮೂಲಕ ನಾವು ಎರೆಹುಳು ಗೊಬ್ಬರ ತಯಾರಿಸಬಹುದು. ಇದು ವೆಚ್ಚವನ್ನು ಕಡಿಮೆ ಮಾಡ್ತದೆ. ವೆಚ್ಚದ ಕಡಿತದಿಂದಾಗಿ ನಿಮ್ಮ ಕುಟುಂಬಕ್ಕೆ ನಿಮ್ಮ ಒಟ್ಟಾರೆ ಆದಾಯ ಹೆಚ್ಚಾಗುತ್ತದೆ. ನಿಮ್ಮ ಮಕ್ಕಳಿಗೆ ನೀವು ಪೌಷ್ಟಿಕ ಆಹಾರ ಪಡಿತೀರಿ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಬಗ್ಗೆಯೂ ಕಾಳಜಿ ವಹಿಸ್ತೀರಿ. ಸರಿ, ಈಗ ಉದಮ್ ಕೂಡ ನಮ್ಮ ಜೊತೆ ವೇದಿಕೆಯಲ್ಲಿದ್ದಾರೆ. ಉದಮ್ ಅವರೇ, ವಾಸ್ತವದಲ್ಲಿ ಮಿಸ್ಟರ್ ಉದಮ್, ನಾವು ಸಮಗ್ರ ಕೃಷಿಯ ಬಗ್ಗೆ ಮಾತಾಡ್ತಿದ್ವಿ. ಆದರೆ ಅದರ ಪ್ರಮುಖ ಭಾಗ ಅಂತಂದ್ರೆ ಮೀನು ಸಾಕಣೆ. ಮೀನು ಸಾಕಾಣಿಕೆಯ ಮೂಲಕ ನಿಮ್ಮ ಆದಾಯವನ್ನು ಹೇಗೆ ಹೆಚ್ಚಿಸ್ತಿದ್ದೀರಿ? ದಯವಿಟ್ಟು ನಮಗೆ ಹೇಳ್ಬೋದಾ? 15-16 ಬೀಗ ಜಮೀನಲ್ಲಿ ಅರ್ಧದಲ್ಲಿ ನಾವು ಕೆರೆಯನ್ನ ನಿರ್ಮಿಸಿದ್ವಿ. ಅರ್ಧ ಜಮೀನನ್ನ ಪರಂಪರಾಗತ ಹೌದಾ? ಕೃಷಿಗೆ ಇಟ್ವಿ. ಅದ್ರಲ್ಲಿ ಏನ್ ಬೆಳಿತೀವಿ. ಹ್ಮ್ ಆ ಅರ್ಧ ಜಮೀನಲ್ಲಿ ಸರ್ಕಾರ ಏನಿದೆ, ಸರ್ಕಾರ ಕೆರೆಯನ್ನ ನಿರ್ಮಿಸಿದೆ. ಸರ್ಕಾರ ನಮಗೆ ಬೀಜ ತಗೊಳ್ಳೋದಕ್ಕೆ ದುಡ್ಡು ಕೊಟ್ಟಿದೆ. ನಾವು ಅದರಲ್ಲಿ ಪರಿಶ್ರಮ ಪಟ್ಟಿದ್ದೇವೆ. ಜೊತೆಗೆ ನಾವೇನು ಪಶುಪಾಲನೆ ಮಾಡ್ತಿದ್ವಿ, ಆ ಪಶುಗಳ ಗೊಬ್ಬರ ಮತ್ತು ಇನ್ನಿತರ ವಸ್ತುಗಳನ್ನು ಸೇರಿಸಿದಾಗ ಮೀನುಗಳಿಗೆ ಆಹಾರ ಆಯ್ತು. ನಾವು ಅದನ್ನ ತಯಾರು ಮಾಡ್ತಾ ಇದ್ವಿ, ಕೊಡ್ತಾ ಇದ್ವಿ. ಈ ರೀತಿ ಮೀನು ಸಾಕಣೆಯ ಒಂದು ವಿಧಾನವಾಗಿ ಹೋಯಿತು. ಅದರಲ್ಲಿ ನಾನು ಕಂಡುಕೊಂಡಿದ್ದು ಅಂದರೆ, ಈ ಮೀನು ಸಾಕಣೆಯಿಂದ ಮತ್ತೆ ಇನ್ನೊಂದು ಕೃಷಿಯಿಂದ ಒಟ್ಟು ಆದಾಯ 4 ಪಟ್ಟಿದೆ. ಅದಕ್ಕಾಗಿ ಅಷ್ಟು ಪರಿಶ್ರಮ ಪಡಬೇಕಾಗಿಲ್ಲ. 2 ಹೊತ್ತು ಕೆಲಸ ಮಾಡಿದ್ರಾಯ್ತು. ಬೆಳಗ್ಗೆ 1 ಗಂಟೆ ನೀರು ಬಿಡೋದು, ಟ್ಯೂಬ್ವೆಲ್ ಅಂತೂ ನಮ್ದಿದೆ ಇದೆ. ಸಾಯಂಕಾಲ ಸ್ವಲ್ಪ ಹೊತ್ತು ಅದರಲ್ಲಿ ರಾಶನ್ ತುಂಬಿಸೋದು. ಮತ್ತೆ ಇಲ್ಲಿ ಕುತ್ಕೊಂಡಿರೋರೆಲ್ಲ, ಮತ್ತೆ ಇಲ್ಲಿ ಕುಳಿತುಕೊಂಡಿರುವಂತಹ ಇವರೆಲ್ಲ ನಮ್ಗೆ ಬಹಳ ಸಹಯೋಗ ಕೊಟ್ಟಿದ್ದಾರೆ. ಸಮಯಕ್ಕೆ ಸರಿಯಾಗಿ ಸಹಕರಿಸ್ತಾರೆ. ಮತ್ತೆ ಇಲಾಖೆಯ ದೊಡ್ಡ ಸಾಹೇಬರು ಕೂಡ ಇಲ್ಲಿಗೆ ಬಂದು ನೋಡ್ತಾರೆ. ದೊಡ್ಡ ಬಾಸ್ಗಳು ಕನಿಷ್ಠ 2 ಬಾರಿ ಬಂದಿದ್ದಾರೆ. ಅವರಿಗೆ ಆಶ್ಚರ್ಯ ಆಗಿದೆ. ಸರಿ ಸರಿ ಸರಿ, ಈಗ ನಾವು ಇನ್ನು ಅನೇಕ ರೋಚಕ ವಿಷಯಗಳ ಬಗ್ಗೆ ಮಾತನಾಡಲಿದ್ದೇವೆ. ಈಗ ನೀವು ನಮ್ಮೊಂದಿಗೆ ಮುಂದುವರಿಬೇಕು ಮತ್ತು ನಾವೀಗ ಪ್ರೇಕ್ಷಕರೊಬ್ಬರ ಬಳಿಗೆ ಹೋಗೋಣ. ಶ್ರೀ ವಿಪಿನ್ ಕುಮಾರ್ ಅವರು ಮುಬಾರಕ್ಪುರದವರ? ನಾನು ನಮ್ಮ ನಿರ್ದೇಶಕರಲ್ಲಿ ಒಂದು ಪ್ರಶ್ನೆ ಕೇಳಬಯಸ್ತೀನಿ. ಸರ್, ನಾನು ವೈಜ್ಞಾನಿಕ ರೀತಿಯಲ್ಲಿ ಸಮಗ್ರ ಕೃಷಿಯನ್ನು ಹೇಗೆ ಮಾಡಬಹುದು? ಬಹಳ ಒಳ್ಳೆಯ ಪ್ರಶ್ನೆ. ಈ ಸಂಸ್ಥೆ ಮೋದಿಪುರಂನಲ್ಲಿ ಮಾತ್ರವಲ್ಲ, ಇಡೀ ದೇಶದಲ್ಲಿದೆ ಅಂತ ನಾನು ನಿಮಗೆ ಹೇಳಲು ಬಯಸ್ತೀನಿ. ಮತ್ತು ನಮ್ಮ 94 ಕೇಂದ್ರಗಳ ಮೂಲಕ, ಕೃಷಿ ವಿಶ್ವವಿದ್ಯಾಲಯಗಳು ಮತ್ತು ಭಾರತೀಯ ಕೃಷಿ ಸಂಸ್ಥೆಗಳ ಮೂಲಕ ನಾವು 74 ಮೂಲ ಮಾದರಿ ಕೃಷಿ ಮಾದರಿಗಳನ್ನು ಅಭಿವೃದ್ಧಿಪಡಿಸಿದ್ದೇವೆ. ಮತ್ತು ನಮ್ಮ ಪ್ರಧಾನಮಂತ್ರಿಗಳು ಹೇಳಿದಂತೆ ರೈತರ ಆದಾಯವನ್ನು ದ್ವಿಗುಣಗೊಳಿಸಬೇಕು ಎಂದು ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳಲು ಬಯಸ್ತೇನೆ. ಕೇವಲ ದ್ವಿಗುಣಗೊಳ್ಳುವುದಲ್ಲ, ಆದರೆ ಇದು ನಮ್ಮ ಮೂಲ ಮಾದರಿಗಿಂತ 4ರಿಂದ 5 ಪಟ್ಟು ಹೆಚ್ಚಾಗಿರಬೇಕು. ಮತ್ತೆ ಮತ್ತೊಂದು ಪ್ರಮುಖ ವಿಷಯವೆಂದರೆ, ನಮ್ಮ ರಸಗೊಬ್ಬರಗಳ ಬಳಕೆಯು 35ರಿಂದ 50% ಕಡಿಮೆಯಾಗಿದೆ. ರೈತನ ಆರೋಗ್ಯ ಸುಧಾರಿಸಿದೆ. ಕಬ್ಬು ಆಧಾರಿತ ಕೃಷಿಯನ್ನ ಹೇಗೆ ವೈವಿಧ್ಯಗೊಳಿಸುವುದು ಮತ್ತು ಅದನ್ನ ಸಮಗ್ರ ಕೃಷಿ ವ್ಯವಸ್ಥೆಯನ್ನಾಗಿ ಮಾಡುವುದು ಹೇಗೆ ಎಂಬುದು ಪ್ರಶ್ನೆ. ಇದಕ್ಕೆ ಅನೇಕ ಯಶಸ್ವಿ ಉದಾಹರಣೆಗಳಿವೆ. ಕಬ್ಬು ಆಧಾರಿತ ಪ್ರದೇಶಗಳಲ್ಲಿ ನಾವು ಹಣ್ಣು ಮತ್ತು ಮೀನು ಉತ್ಪಾದನಾ ಪ್ರದೇಶಗಳನ್ನು ಸಂಯೋಜಿಸಿದ್ದೇವೆ. ನೀವು 1 ಹೆಕ್ಟೇರ್ ಕಬ್ಬನ್ನು ತೆಗೆದುಕೊಂಡರೆ ನೀವು ಅದರಲ್ಲಿ 50% ಕಬ್ಬು ಆಧಾರಿತ ಕೃಷಿಯಲ್ಲಿ ಬೆಳೆಯಬಹುದು. ನೀವು ಅದರಲ್ಲಿ ಹಣ್ಣುಗಳು ಮತ್ತು ತರಕಾರಿಗಳನ್ನು ಸಹ ಬೆಳೆಯಬಹುದು. ನಿಮ್ಮ ಬಳಿ ಜಾನುವಾರುಗಳಿದ್ದರೆ ನೀವು 10% ಭೂಮಿಯಲ್ಲಿ ಮೇವನ್ನು ಬೆಳೆಯಬಹುದು. ವರ್ಷವಿಡೀ ಮೇವು ತೆಗೆದುಕೊಳ್ಳುವುದು ಬಹಳ ಮುಖ್ಯ. ಯಾಕೆಂದರೆ ಇದು ಪ್ರಾಣಿಗಳ ಆರೋಗ್ಯಕ್ಕೆ ಒಳ್ಳೆಯದು, ಇದು ಕಬ್ಬಿನ ಉತ್ಪಾದನೆಗೂ ಒಳ್ಳೆಯದು. ಈ ರೀತಿಯ ಸಮನ್ವಯವನ್ನು ಮಾಡುವ ಮೂಲಕ ನಾವು ನಿರ್ದಿಷ್ಟ ಪರಿಸ್ಥಿತಿ ಮತ್ತು ಮಾರುಕಟ್ಟೆಗೆ ಅನುಗುಣವಾಗಿ ರೈತರ ಅಗತ್ಯಗಳನ್ನು ಸಮನ್ವಯಗೊಳಿಸಬಹುದು. ಮತ್ತೆ ಈ ಮಾದರಿ ಲಭ್ಯವಿದೆ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಹಾಯದಿಂದ ರೈತರು ಮುಂದುವರಿಯುವುದು ಅವಶ್ಯಕ. ಈಗ 3 ಸಣ್ಣ ಟಿಪ್ಸ್ ಬಹಳ ಬೇಗನೆ ಹೇಳಬೇಕಾದ್ದು.
ಕೇವಲ 30 ಸೆಕೆಂಡ್ಗಳಲ್ಲಿ ಸರ್. ಮೊದಲನೇದಾಗಿ ಸಮಗ್ರ ಕೃಷಿ ವ್ಯವಸ್ಥೆಯನ್ನು ಜಾರಿಗೆ ತರುವ ಮೂಲಕ ರೈತರ ಸಂಖ್ಯೆ ದ್ವಿಗುಣಗೊಳ್ಳುತ್ತದೆ. ಎರಡನೆಯದಾಗಿ ಅವರ ಕೃಷಿ ಅಗತ್ಯಗಳು ಕಡಿಮೆಯಾಗುತ್ತವೆ. ಮತ್ತು ಮೂರನೆಯದಾಗಿ ಅವರು ವರ್ಷವಿಡೀ ಆಹಾರ ಪಡೆಯುವುದು ಬಹಳ ಮುಖ್ಯ ಮತ್ತು ಹವಾಮಾನ ಬದಲಾವಣೆಯ ಅಪಾಯದಿಂದ ಉಳಿಸಬಹುದು. ಇಂದು ನಮ್ಮ ಕೃಷಿ ಚೌಪಾಲ್ ಭಾರತೀಯ ಕೃಷಿ ಸಂಸ್ಥೆಯನ್ನು ಹೊಂದಿದೆ, ಮೋದಿಪುರಂ ಮೀರತ್. ಈ ಚರ್ಚೆಯಲ್ಲಿ ನನ್ನ ಜೊತೆ ಯಾರು ಸೇರ್ತಿದ್ದಾರೆ ನಾನು ನಿಮಗೆ ಪರಿಚಯಿಸ್ತೀನಿ. ನಮ್ಮೊಂದಿಗಿದ್ದಾರೆ ಡಾಕ್ಟರ್ ರಘುವೀರ್ ಸಿಂಗ್. ಅವರು ವಿಜ್ಞಾನಿಯೂ ಹೌದು, IIFSRನಲ್ಲಿ ಪ್ರಾಧ್ಯಾಪಕರು. ಸರ್, ತಮಗೆ ಸ್ವಾಗತ. ಈಗ ಡಾಕ್ಟರ್ ಕಮಲೇಶ್ ಕುಮಾರ್ ಒಬ್ಬ ವಿಜ್ಞಾನಿ, ಅವರು IIFSRನಿಂದ ಬಂದಿದ್ದಾರೆ, ಪ್ರಾಧ್ಯಾಪಕರವರು. ಡಾಕ್ಟರ್ MA ಅನ್ಸಾರಿ, ಹಿರಿಯ ವಿಜ್ಞಾನಿ. ಸರ್, ತಮಗೆ ಸ್ವಾಗತ. ಮೊದಲನೇದಾಗಿ ಡಾಕ್ಟರ್ ರಘುವೀರ್, ನಾನು ನಿಮ್ಮನ್ನು ಕೇಳಬಯಸೋದು ಅಂತಂದ್ರೆ, ಸರ್, ರಘುವೀರ್ ಸರ್, ನಿಮ್ಮಲ್ಲಿ ಕೇಳೋದು ನಾನು, ವಿರಾಮದ ಮೊದಲು ನಾವು ಕಬ್ಬಿನ ಬಗ್ಗೆ ಮಾತಾಡಿದ್ದೇವೆ. ಆದರೆ ಕಬ್ಬು ಮತ್ತು ಅದರ ಸಿಹಿ ಬಗ್ಗೆ ಏನು? ಕಬ್ಬಿನ ಮಾಧುರ್ಯ ಕಡಿಮೆಯಾಗುತ್ತಿದೆ. ಅದು ಹೇಗೆ ಸ್ಥಿರವಾಗಿರೋದಕ್ಕೆ ಸಾಧ್ಯ? ಕಬ್ಬಿನ ಸ್ಥಿರತೆಯನ್ನು ಹೇಗೆ ಕಾಪಾಡೋದು? ಕನ್ಸಿಸ್ಟೆನ್ಸಿ ಕಾಪಾಡೋದು ಹೇಗೆ? ಎಲ್ಲ ರೈತರಿಗೆ ನನ್ನ ಶುಭಾಶಯಗಳು. ನಾನು ಒಪ್ಕೊಳ್ತೇನೆ, ಕಳೆದ ಕೆಲವು ವರ್ಷಗಳಲ್ಲಿ ಕಬ್ಬಿನ ಸಿಹಿ ಕಡಿಮೆಯಾಗಿದೆ. ರೈತ ಬಾಂಧವರಲ್ಲಿ ನನ್ನ ವಿನಂತಿ ಅಂದರೆ ಅವರು ಒಂದೇ ರೀತಿಯ ಕಬ್ಬಿನ ಮೇಲೆ ಅವಲಂಬಿತರಾಗಿರಬಾರ್ದು. ಇತ್ತೀಚಿನ ವಿಧದ ಕಬ್ಬು COLK 14201, CO 15023, CO 9014, CO 0118 ಈ ರೀತಿಯ ಕಬ್ಬನ್ನು ಬಳಸಿ. ಅಲ್ಲದೆ ರೈತರು ತಮ್ಮ ಬೆಳೆಯನ್ನ ಏಪ್ರಿಲ್ 15ರವರೆಗೆ ನಿರ್ಬಂಧಿಸಬೇಕು. ಯಾಕಂದ್ರೆ ಕಳೆದ 2-3 ವರ್ಷಗಳಲ್ಲಿ ನಾವು ನೋಡಿದ ಹಾಗೆ ಸೆಕೆ ಬಹಳ ಹೆಚ್ಚಾಗತ್ತೆ. ಸೆಕೆ ಹೆಚ್ಚಿದಾಗ ನಮ್ಮ ಕಬ್ಬಿನ ಪ್ರಮಾಣ ಏನಿದೆ ಕಡಿಮೆಯಾಗತ್ತೆ. ಮತ್ತೆ ಕೀಟಗಳು, ರೋಗಗಳ ವಿರುದ್ಧ ಪ್ರತಿರೋಧಕ ಇರೋದಿಲ್ಲ ಅವುಗಳಲ್ಲಿ. ಈಗ ರೈತ ಬಾಂಧವರಲ್ಲಿ ನಮ್ಮ ವಿನಂತಿ ಅಂದ್ರೆ 20 ಡಿಸೆಂಬರ್ ನಂತರ ಅಂತಾದ್ರೆ ಅವರು ಗೋಧಿಯ ಬದಲು ಜೋಳ ತಗೊಳ್ಳಿ, ಮೆಂತೆ ತಗೊಳ್ಳಿ, ಈರುಳ್ಳಿ ತಗೊಳ್ಳಿ. ಯಾಕಂದ್ರೆ ಅದರಿಂದ ಈ ಕಬ್ಬು ಲೇಟ್ ಆಗೋದಿಲ್ಲ. ಅದಲ್ಲದೆ ನಮ್ಮ ರೈತ ಬಾಂಧವರು ಬೀಜವನ್ನು ಸಂಸ್ಕರಿಸಬೇಕು. ಬೀಜವನ್ನ ಮಿಶ್ರಣದಲ್ಲಿ ಮುಳುಗಿಸಿ ಸಂಸ್ಕರಿಸಬೇಕು. ಅವರು ಬಳಸುವ ಔಷಧಿಯನ್ನು ಸಿಂಪಡಿಸಲಾಗುತ್ತೆ, ಆದರೆ ಔಷಧಿ ಸಸ್ಯಗಳನ್ನ ತಲುಪೋದಿಲ್ಲ. ಮತ್ತೆ ಮಣ್ಣಿಗೆ ಟ್ರೈಕೋಡರ್ಮಾ ಬಳಸಬೇಕು. ಮತ್ತೆ ಸಣ್ಣ ಸಣ್ಣ ಸಸ್ಯಗಳಿಗೆ ಟ್ರೈಕೋ ಕಾರ್ಡ್ ಬಳಸಬೇಕು. ಅದನ್ನ ಮತ್ತೆ ಮತ್ತೆ ಬಳಸಬೇಕು. ಮತ್ತೆ ರಸಗೊಬ್ಬರಗಳು ಮತ್ತು ನೀರನ್ನು ಸಮತೋಲಿತ ರೀತಿಯಲ್ಲಿ ಬಳಸುವಂತೆ ರೈತರಲ್ಲಿ ವಿನಂತಿ ಮಾಡ್ತೇವೆ. ಅವರು ಇದೆಲ್ಲವನ್ನು ಮಾಡಿದ್ರೆ ಕಬ್ಬಿನ ಸಿಹಿ ಸ್ಥಿರವಾಗಿರುತ್ತೆ. ಡಾಕ್ಟರ್ ಕಮಲೇಶ್ ನನ್ನ ಜೊತೆಗಿದ್ದಾರೆ. ಡಾಕ್ಟರ್ ಕಮಲೇಶ್, ಎಲ್ಲರೂ ಬಾರ್ಲಿ ಬಗ್ಗೆ ಮಾತಾಡಿದ್ದಾರೆ. ಸರ್, ಯಾವ ಪ್ರದೇಶಗಳಲ್ಲಿ ಬಾರ್ಲಿಯನ್ನ ಚೆನ್ನಾಗಿ ಬೆಳಿಬಹುದು ಅಂತ ನೀವು ಹೇಳ್ತೀರಿ? ಅಂದ್ರೆ ಮಾಹಿತಿಯ ಅಭಾವದಿಂದ ನಾವು ಹಿಂದೆ ಉಳಿದದ್ದು ಎಲ್ಲಿ? ನೋಡಿ, ಅದರ ಬಗ್ಗೆ ನಮಗೆ ಮಾಹಿತಿಯ ಕೊರತೆ ಇದೆ. ಮಾನ್ಸೂನ್ ಋತುವಿನಲ್ಲಿ ರೈತರು ಸಾಮಾನ್ಯವಾಗಿ ಗೋಧಿ ಬೆಳೀತಾರೆ. ಆದರೆ ನೀರಿನ ಕೊರತೆ ಮತ್ತು ನೀರಾವರಿ ನೀರಿನ ಕೊರತೆ ಇರುವ ಪ್ರದೇಶಗಳಲ್ಲಿ ಗೋಧಿಯ ಬದಲು ಬಾರ್ಲಿ ಬಳಸಬಹುದು. ಅಲ್ಲದೆ ನಾವು ಮಣ್ಣಿನ ಬಗ್ಗೆ ಮಾತನಾಡಿದರೆ ಬಾರ್ಲಿಯನ್ನು ವಿವಿಧ ರೀತಿಯ ಮಣ್ಣಿನಲ್ಲಿ ಬೆಳೆಯಬಹುದು. ನಾವು ಜೋಳದ ಬಗ್ಗೆ ಮಾತನಾಡಿದರೆ ಅದನ್ನು ಬಹಳ ಸುಲಭವಾಗಿ ಬೆಳೆಯಬಹುದು. ಅಲ್ಲದೆ ನೀರು ಮತ್ತು ಮಣ್ಣಿನ ಕೊರತೆ ಇದ್ದರೆ ಮತ್ತು ಮಣ್ಣು ದುರ್ಬಲವಾಗಿದ್ದರೆ ಆ ಪ್ರದೇಶಗಳಲ್ಲಿಯೂ ಸಹ ಬಾರ್ಲಿಯನ್ನು ಬೆಳೆಯಬಹುದು. ಅಲ್ಲದೆ ನಾವು ರಾಜಸ್ಥಾನ, ಗುಜರಾತ್ ಮತ್ತು ಲವಣಾಂಶದ ಕೊರತೆ ಇರುವ ಕರಾವಳಿ ಪ್ರದೇಶಗಳಂತಹ ಲವಣಾಂಶದಿಂದ ಬಾಧಿತವಾದ ಪ್ರದೇಶಗಳ ಬಗ್ಗೆ ಮಾತನಾಡಿದರೆ ಅದನ್ನು ಬಹಳ ಸುಲಭವಾಗಿ ಬೆಳೆಯಬಹುದು. ಅಲ್ಲದೆ ನೀರು ಮತ್ತು ಮಣ್ಣಿನ ಕೊರತೆ ಇದ್ದರೆ ಮತ್ತು ಮಣ್ಣು ದುರ್ಬಲವಾಗಿದ್ದರೆ ಆ ಪ್ರದೇಶಗಳಲ್ಲಿಯೂ ಸಹ ಬಾರ್ಲಿಯನ್ನು ಬೆಳೆಯಬಹುದು. ಅಲ್ಲದೆ ನಾವು ರಾಜಸ್ಥಾನ, ಗುಜರಾತ್ ಮತ್ತು ಲವಣಾಂಶದ ಕೊರತೆ ಇರುವ ಕರಾವಳಿ ಪ್ರದೇಶಗಳಂತಹ ಲವಣಾಂಶದಿಂದ ಬಾಧಿತವಾದ ಪ್ರದೇಶಗಳ ಬಗ್ಗೆ ಮಾತನಾಡಿದರೆ ಆ ಪ್ರದೇಶಗಳಲ್ಲಿಯೂ ಸಹ ಬಾರ್ಲಿಯನ್ನು ಬೆಳೆಯಬಹುದು. ಸರಿ, ಈಗ ನಾವು ವೇದಿಕೆಯಿಂದ ಪ್ರೇಕ್ಷಕರ ಕಡೆಗೆ ಸಾಗೋಣ. ನಮ್ಮ ಜೊತೆ ಶ್ರೀ ಮಹಿಪಾಲ್ ಸಿಂಗ್ ಇದ್ದಾರೆ. ಶ್ರೀ ಮಹಿಪಾಲ್ ಸಿಂಗ್ ಅವರೇ, ಕೃಷಿ ಚೌಪಾಲ್ಗೆ ಸುಸ್ವಾಗತ. ನೀವು ತಜ್ಞರಲ್ಲಿ ಯಾವ ಪ್ರಶ್ನೆಗಳನ್ನ ಕೇಳ್ತೀರಿ? ಕಬ್ಬಿನ ಕಟಾವಿನ ನಂತರ ಅದರ ಎಲೆಗಳು ಮತ್ತು ಅವಶೇಷಗಳಿಗೆ ಏನು ಮಾಡಬೇಕು? ರೈತ ಬಂದವರಿಗೆ ನಾವು ಹೇಳೋದು ಅಂದ್ರೆ, ಕಬ್ಬಿನ ಕಟಾವಿನ ನಂತರ 1-2% ಎಲೆಗಳು ಮತ್ತು ಬೆಳೆಗಳು ಮಾತ್ರ ಉಳಿದಿವೆ ಅಂತ ನಾವು ರೈತರಿಗೆ ಹೇಳಬಯಸೋದು. ರೈತರದನ್ನ ಸುಡ್ತಿದ್ರು, ಆದ್ರೆ ಈಗ ನಿಷೇಧ ಇದೆ. ಹಾಗಾಗಿ ರೈತರಿಗೆ ನಮ್ಮ ಸಲಹೆ ಅಂತಂದ್ರೆ, ಈ ಪೂಸಾ ಡಿಕಂಪೋಸರ್ ಅಂತಿದೆ, ಪೌಡರ್ ರೂಪದಲ್ಲಿ ಬರುತ್ತೆ. ಇದು 1 ಎಕರೆಗೆ ಈ ಬಾಕ್ಸ್ ಏನು ಬರುತ್ತೆ, 100-200 ರೂಪಾಯಿಗೆ ಸಿಗುತ್ತೆ. ಅದನ್ನು ತಂದು ಯಾವುದೇ ಸ್ಪ್ರೇ ಯಂತ್ರದಲ್ಲಿ ನೀರಿನೊಂದಿಗೆ ಸಿಂಪಡಿಸಬಹುದು. ಆದರೆ ಹೊಲದಲ್ಲಿ ಆ ಸಮಯದಲ್ಲಿ ಸಾಕಷ್ಟು ತೇವಾಂಶ ಇರಬೇಕು. ಮತ್ತೆ ಆ ಸಮಯದಲ್ಲಿ ಹೊಲದಲ್ಲಿ ಜೈವಿಕ ತತ್ವದ ಕೊರತೆ ಇದೆ ಅಂತಾದ್ರೆ, ಅಥವಾ ಮರಳು ಭೂಮಿ ಅಂತಾದ್ರೆ, ನಾವು ಅದರ ಜೊತೆ 8-10 kg ಯೂರಿಯಾ ಕೂಡ ಸೇರಿಸಬಹುದು. ಆಗ ಇದರ ವಿಘಟನೆ ಪ್ರಕ್ರಿಯೆ ತೀವ್ರವಾಗುತ್ತೆ. ಮತ್ತೆ ರೈತ ಬಾಂಧವರು ಬೇಕಾದ್ರೆ ಎಲೆಗಳನ್ನ
ನೋಡಿ, ಟ್ರಾನ್ಸ್ ಮೆಥಡ್ನಲ್ಲಿ ನಾವು ಕಬ್ಬು ಬೆಳಿತೀವಿ. ಅದರಲ್ಲಿ ಸಾಕಷ್ಟು ಸ್ಥಳಾವಕಾಶ ಇರುತ್ತೆ. ನಾವು ಕಂದಕ ವಿಧಾನದಲ್ಲಿ ಹುಲ್ಲನ್ನ ಬಳಸಬಹುದು. ಜೈವಿಕ ಕೃಷಿಯನ್ನ ಮಾಡುವಂತವರು ಇದನ್ನ ಗೊಬ್ಬರವಾಗಿ ಬಳಸಬಹುದು. ಮತ್ತೆ ನಮ್ಮ ಪೂರ್ವಜರು ಬಳಸುತ್ತಿದ್ದ ಹಳೆ ವಿಧಾನಗಳು, ಜಾನುವಾರುಗಳ ಕೆಳಗೆ ಇದನ್ನ ಹರಡಿಡುತ್ತಿದ್ರು. ಈ ಎಲ್ಲ ವಿಧಾನಗಳನ್ನು ಅಳವಡಿಸಿಕೊಂಡ್ರೆ, ರೈತರು ಇದನ್ನು ಅನುಸರಿಸಿದ್ರೆ ಎಲೆಗಳ ಪೋಷಕಾಂಶಗಳನ್ನು ಹೊಲದಲ್ಲಿ ನಾವು ಮರುಬಳಕೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಸರಿ, ಈಗ ವಿಕಾಸ್ ಅವರು ಕೂಡ ನಮ್ಮ ಜೊತೆ ಸೇರಿದ್ದಾರೆ. ವಿಕಾಸ್ ಅವರೇ, ಸ್ವಾಗತ. ಕೇಳಿ ನಿಮ್ಮ ಪ್ರಶ್ನೆಯನ್ನ. ನಾವು ಕಬ್ಬಿನ ಬೆಳೆಯಲ್ಲಿ ಸಿಹಿನ ಹೆಚ್ಚು ಮಾಡೋಕ್ಕೆ ಏನ್ ಮಾಡಬೇಕು? ನಾನು ರೈತ ಬಾಂಧವರಿಗೆ ಹೇಳ ಬಯಸುದು ಅಂತಂದ್ರೆ, ಈಗ ಕಬ್ಬಿನ ಲೀಫ್ಲೆಟ್ಸ್ ಏನ್ ಬರ್ತವೆ ಅದರಲ್ಲಿ ಬರ್ಕೊಂಡಿರುತ್ತೆ ನೀವು ಕಬ್ಬನ್ನ ಬೆಳಬಾರದು ಅಂತ. ಯಾಕಂತಂದ್ರೆ ನಮಗೆ ತಿಳಿದು ಬಂದ ಹಾಗೆ ಕಬ್ಬನ್ನ ನಾವು ಬೆಳೆದಾಗ ಗಿರಣಿಗೆ ಕಬ್ಬನ್ನ ತಗೊಂಡು ಹೋದಾಗ ಕಬ್ಬಿನ ಅಂಶ ಏನಿದೆ ಅದು 5% ಕಡಿಮೆ ಆಗುತ್ತೆ. ಅಂದ್ರೆ ಈ ಸುಕ್ರೋಸಿನ ಕಂಟೆಂಟ್ ಅದು ಕಡಿಮೆ ಆಗುತ್ತೆ. ಹಾಗಾಗಿ ನಾವು ಪ್ರಯತ್ನಿಸಬೇಕಾದ್ದು ಅಂದ್ರೆ ನಮ್ಮ ಹೊಲಗಳಲ್ಲಿ ಬೆಳೆದಂತಹ ಕಬ್ಬು ಮತ್ತು ಬೆಳೆಯುತ್ತಿರುವಂತಹ ಕಬ್ಬಿನ ನಡುವೆ ಯಾವುದೇ ಘರ್ಷಣೆಗಳಿಲ್ಲ ಅಂತ ಖಚಿತಪಡಿಸಬೇಕು. ನಾವು ಅದಕ್ಕೆ ಪ್ರತಿಕೂಲ ಪರಿಸ್ಥಿತಿಯನ್ನು ಕೊಡಬಾರದು ಅಥವಾ ಕಬ್ಬಿಗೆ ಅನುಕೂಲವನ್ನು ಕೊಡಬಾರದು. ಇದು ಹೇಗೆ ಅಂತಂದ್ರೆ ನೋಡಿ, ನಾವು ನಮ್ಮ ಮಕ್ಕಳಿಗೆ ಒಂದು ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಮದುವೆ ಮಾಡಿಸ್ತೇವೆ, ಇಲ್ಲ ಅಂದ್ರೆ ಅನುಕೂಲ ಪರಿಸ್ಥಿತಿಯಲ್ಲಿ ಮಾಡ್ತೇವೆ. ಅದೇ ರೀತಿ ಕಬ್ಬು ಅನುಕೂಲಕರ ಪರಿಸ್ಥಿತಿಯಲ್ಲಿದ್ದಾಗ ಆ ಸಂದರ್ಭದಲ್ಲಿ ನಾವು ಹೊಲಗಳಿಗೆ ಹೆಚ್ಚಿನ ಗೊಬ್ಬರ ಹಾಕಬಾರದು, ನೀರನ್ನು ಕೊಡಬಾರದು. ಆಗ ಏನಾದರೂ ಕೀಟಗಳು ತಗಲಿದ್ರೆ ಅದರ ಎಲೆಗಳನ್ನು ಕೂಡ ತೆಗಿಬಾರದು. ಅಂದ್ರೆ ನಮ್ಮ ಈ ಹಳೆಯ ಫಸಲು ಮತ್ತು ಹೊಸ ಫಸಲಿನ ನಡುವೆ ಯಾವುದೇ ಘರ್ಷಣೆಗಳು ಇರೋದಿಲ್ಲ ಮತ್ತು ನಮಗೆ ಹೆಚ್ಚಿನ ಉತ್ಪಾದನೆ ಸಿಗುತ್ತೆ, ಗಿರಣಿಗೆ ಹೆಚ್ಚಿನ ರಿಕವರಿ ಸಿಗುತ್ತೆ. ಡಾಕ್ಟರ್ ಅನ್ಸಾರಿ, ರಬಿ ಫಸಲ್ನ ರಾಜ ಗೋಧಿ, ಕಳೆಗಳಿಂದಾಗಿ ಬದುಕೋದು ಕಷ್ಟ ಆಗಿದೆ, ಎಲ್ಲ ಮ್ಯಾನೇಜ್ ಮಾಡೋದು ಹೇಗೆ? ನೋಡಿ, ಇದು ತುಂಬ ಒಳ್ಳೆ ಮಹತ್ವಪೂರ್ಣ ಪ್ರಶ್ನೆ ಕೇಳಿದ್ರಿ. ನೀವು ನೋಡಿರುವಂತೆ ನಮ್ಮ ಹೊಲಗಳಲ್ಲಿ ಗೋಧಿ ಚೆನ್ನಾಗಿ ಬೆಳೀತಿದೆ. ಅವು ಚಿಕ್ಕದಾಗಿರ್ತವೆ ಮತ್ತು ತಾಜಾವಾಗಿರುತ್ತವೆ. ತಳಿಗಳಲ್ಲಿ ಮುಖ್ಯವಾಗಿ 2 ವಿಧಗಳಿವೆ. ಒಂದು ಅಗಲವಾದ ಎಲೆಯ ತಳಿ ಮತ್ತು ಇನ್ನೊಂದು ಕಿರಿದಾದ ಎಲೆಯ ತಳಿ. ಅಗಲವಾದ ಎಲೆಯ ಬೇಸಾಯದಲ್ಲಿ ಫರ್ಲೀಸ್ ಮೈನರ್ ಇದೆ. ಅದನ್ನು ನಾವು ಕುಟ್ಟಿದೊಣ್ಣಿ ಅಂದರೆ ಗುಲ್ಲಿದಂಡ ಅಥವಾ ಗೆಹುನ್ಕ ಮಾಮ ಅಂತ ಕರೀತೇವೆ. ಕಿರಿದಾದ ಎಲೆಯ ಕೃಷಿಯಲ್ಲಿ ಕಾಡು ಪಾಲಕ್ ಇದೆ. ಇದು ಮುಖ್ಯ ತಳಿಯಾಗಿದೆ. ಈ ಎರಡನ್ನ ನಿಯಂತ್ರಿಸಲು ಮಾರುಕಟ್ಟೆಯಲ್ಲಿ ಅನೇಕ ಅಣುಗಳು ಲಭ್ಯವಿದೆ. ಅನೇಕ ಸಂಶೋಧನೆಗಳನ್ನು ಮಾಡಲಾಗಿದೆ ಮತ್ತು ಅವುಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಉದಾಹರಣೆಗೆ ಕ್ಲೋಡಿನೋಪಾಫ್ ಇದೆ. ನಾವು ಪ್ರತಿ ಎಕರೆಗೆ 400 ಮಿಲಿ 250 ಲೀಟರ್ ನೀರಿನೊಂದಿಗೆ ಬೆರೆಸ್ತೇವೆ. ನಾವು ಇದನ್ನು 30 ರಿಂದ 35 ದಿನಗಳವರೆಗೆ ಸಿಂಪಡಿಸಿದಾಗ ಅದು ಅಂತಹ ರೋಗಗಳನ್ನು ನಿಯಂತ್ರಿಸುತ್ತದೆ. ಇದರ ಹೊರತಾಗಿಯೂ ಇನ್ನೂ ಅನೇಕ ಅಣುಗಳಿವೆ. ನೀವು ಅದನ್ನು ಅಧಿಕೃತ ಮಾರುಕಟ್ಟೆ ಅಥವಾ ವಿತರಕರಿಂದ ಖರೀದಿಸಬಹುದು. ಉದಾಹರಣೆಗೆ ಸಲ್ಫೋಸಲ್ಯೂರಾನ್, ಫೆನಾಕ್ಸಿಡಿನ್, ಐಸೋ ಮತ್ತು ಮೆಜೋ ಸಂಯೋಜನೆ ಇದೆ. ನಾವು ಈ ಎಲ್ಲ ಕಳೆನಾಶಕಗಳನ್ನು ಬಳಸಬಹುದು. ನಮ್ ಜೊತೆ ಸುನಿಲ್ ಕುಮಾರ್ ಸೇರ್ಕೊಂಡಿದ್ದಾರೆ. ಸುನಿಲ್ ಅವರೇ, ಕೃಷಿ ಚೌಪಾಲಿಗೆ ಸ್ವಾಗತ. ಏನ್ ಕೇಳಬಯಸ್ತೀರಿ ನೀವು? ಸರ್, ನನ್ನ ಪ್ರಶ್ನೆ ಏನು ಅಂತಂದ್ರೆ, ಗೋಧಿ ಬೆಳೆಯಲ್ಲಿ ಎಲೆಗಳು ಏನು ಹಳದಿ ಆಗ್ತಾವಲ್ಲ, ಅದರಿಂದ ಏನಾಗುತ್ತೆ ಅಂದ್ರೆ ಗೋಧಿಯ ಗಿಡ ಕೂಡ ಸ್ವಲ್ಪ ಚಿಕ್ಕದಾಗಿರುತ್ತೆ. ಈಗ ಅದಕ್ಕೆ ಏನು ಕಾರಣ ಮತ್ತೆ ಅದನ್ನು ಹೇಗೆ ನಿವಾರಿಸೋದು? ಶ್ರೀ ಸುನೀಲ್ ಅವರು ಬಹಳ ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಗೋಧಿ ಬೆಳೆಯಲ್ಲಿ ಹಳದಿ ಬಣ್ಣಕ್ಕೆ ತಿರುಗುವ ಎಲೆಗಳು ಇದು ಗೋಧಿ ಸಸ್ಯವನ್ನು ಚಿಕ್ಕದಾಗಿಸ್ತದೆ. ಅದಕ್ಕೆ ಕಾರಣವೇನು? ಅದನ್ನು ಹೇಗೆ ನಿವಾರಿಸಬಹುದು? ಗೋಧಿ ಬೆಳೆಯಲ್ಲಿ ತೇಪೆಗಳಲ್ಲಿ ಅಥವಾ ಅನೇಕ ಸ್ಥಳಗಳಲ್ಲಿ ಎಲೆಗಳು ಅಥವಾ ಸಸ್ಯಗಳು ಹಳದಿ ಬಣ್ಣಕ್ಕೆ ತಿರುಗಲು ಪ್ರಾರಂಭಿಸುವುದನ್ನು ನೀವು ನೋಡಿರಬಹುದು. ಇದು 3 ರಿಂದ 4 ಪ್ರಮುಖ ಕಾರಣಗಳಿಂದಾಗಿ ಸಂಭವಿಸುತ್ತದೆ. ಗೋಧಿ ಸಸ್ಯದ ಕೆಳಗಿನ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿದಾಗ ಅದು ಸಾರಜನಕದ ಕೊರತೆಯಿಂದ ಉಂಟಾಗ್ತದೆ. ಅದಕ್ಕಾಗಿಯೇ ಅದು ಹಳದಿ ಬಣ್ಣಕ್ಕೆ ತಿರುಗ್ತದೆ. ಇದಕ್ಕಾಗಿ ನೀವು 50% ಎಲೆಗಳನ್ನು ಟಾಪ್ ಡ್ರೆಸ್ ಮಾಡಬಹುದು. ಇದರಿಂದಾಗಿ ಅದನ್ನು ತೆಗೆದುಹಾಕಬಹುದು. ಎರಡನೆಯ ಮುಖ್ಯ ಕಾರಣವೆಂದರೆ ಮ್ಯಾಂಗನೀಸ್ ಅಥವಾ ಕಬ್ಬಿಣದ ಕೊರತೆಯಿಂದಾಗಿ ಮೇಲಿನ ಎಳೆಗಳು ಸಹ ಹಳದಿ ಬಣ್ಣಕ್ಕೆ ತಿರುಗಲು ಪ್ರಾರಂಭಿಸುತ್ತವೆ. ಈ ಸಂದರ್ಭದಲ್ಲಿ ನೀವು 0.5% ಫೆರಸ್ ಸಲ್ಫೇಟ್ ಅಥವಾ ಮ್ಯಾಂಗನೀಸ್ ಸಲ್ಫೇಟನ್ನು ಸಿಂಪಡಿಸಬಹುದು. ಇದರಿಂದ ಅದನ್ನು ತೆಗೆದುಹಾಕಬಹುದು. ಮೂರನೆಯ ಕಾರಣವೆಂದರೆ ಕೆಲವೊಮ್ಮೆ ಗೋಧಿ ಸಸ್ಯದ ಬೇರುಗಳು ಮ್ಯಾಂಗನೀಸ್ನಿಂದ ಪ್ರಭಾವಿತವಾಗುತ್ತವೆ. ಮೀರತ್ ಅಥವಾ ಪಶ್ಚಿಮ ಯುಪಿಯಲ್ಲಿ ನೀವು ಅದನ್ನು ನೋಡಬಹುದು. ಈ ಸಂದರ್ಭದಲ್ಲಿ ನೀವು 0.5% ಫೆರಸ್ ಸಲ್ಫೇಟ್ ಅಥವಾ ಮ್ಯಾಂಗನೀಸ್ ಸಲ್ಫೇಟನ್ನು ಸಿಂಪಡಿಸಬಹುದು. ಮೂರನೆಯ ಕಾರಣವೆಂದರೆ ಕೆಲವೊಮ್ಮೆ ಗೋಧಿ ಸಸ್ಯದ ಬೇರುಗಳು ಮ್ಯಾಂಗನೀಸ್ನಿಂದ ಪ್ರಭಾವಿತವಾಗುತ್ತವೆ. ಮೀರಟ್ ಅಥವಾ ಪಶ್ಚಿಮ ಯುಪಿಯಲ್ಲಿ ಮ್ಯಾಂಗನೀಸ್ ಬೆಳೆ ಇದೆ ಅಂತ ನೀವು ನೋಡಬಹುದು. ಮ್ಯಾಂಗನೀಸ್ ಕಾರಣದಿಂದಾಗಿ ಗೋಧಿ ಸಸ್ಯದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಲು ಪ್ರಾರಂಭಿಸುತ್ತವೆ. ಈ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು? ಕ್ಲೋರೋಫೈರಿಫೋಸ್ 1 ರಿಂದ 2 ಮಿಲಿಲೀಟರ್, ಅದು ಎಷ್ಟು ತೀವ್ರವಾಗಿದೆ ಅಂತ ನೀವು ನೋಡಬೇಕು.
ತೀವ್ರತೆಯ ಆಧಾರದ ಮೇಲೆ ನೀವು 1-2 ಮಿಲಿ ಕ್ಲೋರೋಫೈರಿಫೋಸ್ ಅನ್ನು ಸಿಂಪಡಿಸಬಹುದು. ಇದರಿಂದ ಅದನ್ನು ತೆಗೆದುಹಾಕಬಹುದು. 4ನೆಯ ಕಾರಣವೆಂದರೆ ಗೋಧಿ ಸಸ್ಯದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಲು ಪ್ರಾರಂಭಿಸುತ್ತವೆ. ಕೆಲವೊಮ್ಮೆ ಹೆಚ್ಚುವರಿ ನೀರನ್ನು ಬಳಸಲಾಗುತ್ತದೆ. ಗೋಧಿ ಸಸ್ಯದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ಇದೆಲ್ಲದರ ಹೊರತಾಗಿ ಏನನ್ನಾದರೂ ಅಳವಡಿಸಿಕೊಳ್ಳುವ ಮೊದಲು ನೀವು ಅದನ್ನು ಒಮ್ಮೆ ಪರೀಕ್ಷಿಸಬೇಕು ಅಂತ ನಾನು ನಿಮಗೆ ಸಲಹೆ ನೀಡುತ್ತೇನೆ. ಇದರಿಂದ ಎಲೆಗಳು ಏಕೆ ಹಳದಿ ಬಣ್ಣಕ್ಕೆ ತಿರುಗುತ್ತದೆ ಅಂತ ಸ್ಪಷ್ಟವಾಗುತ್ತೆ. ಸರಿ ಮಿಸ್ಟರ್ ಕಮರೇಶ್ ಅವರೇ, ಬಾರ್ಲಿಯ 2 ದೇಶದ ಪ್ರಭೇದಗಳು ಯಾವುವು? ಅವುಗಳ ಪ್ರಯೋಜನಗಳೇನೇನು? ನಮಗೆ ಹೆಚ್ಚು ಸಮಯವಿಲ್ಲ, ಹಾಗಾಗಿ ಕೆಲವು ವಿಷಯಗಳ ಬಗ್ಗೆ ಮಾತಾಡೋಣ. ಸರಿ, ನೋಡಿ, ನಾವು ಬಾರ್ಲಿಯ 2 ಉದ್ದೇಶದ ಪ್ರಭೇದಗಳ ಬಗ್ಗೆ ಮಾತನಾಡೋದಾದ್ರೆ, ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯ ಸಹಾಯದಿಂದ ಕೆಲವು ಪ್ರಭೇದಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ನಾನು ರೈತರೊಂದಿಗೆ ಕೆಲವು ಪ್ರಭೇದಗಳನ್ನು ಉಲ್ಲೇಖಿಸಲು ಇಲ್ಲಿ ಬಯಸ್ತೇನೆ. ಅವುಗಳಲ್ಲಿ ಒಂದು RD2552 ಮತ್ತೆ ಇನ್ನೊಂದು RD2035. ಈ ಪ್ರಭೇದಗಳನ್ನು ಕ್ಷೇತ್ರ ಪ್ರದೇಶಗಳಲ್ಲಿ ಬಳಸಬಹುದು. ನಾವು ಪರ್ವತ ಪ್ರದೇಶಗಳ ಬಗ್ಗೆ ಮಾತನಾಡೋದಾದ್ರೆ BHS 380 ಎಂಬ ವೈವಿಧ್ಯವಿದೆ. ಇದನ್ನು ಈ 2 ಉದ್ದೇಶಗಳಿಗಾಗಿಯೂ ಬಳಸಬಹುದು. ಈ 2 ಉದ್ದೇಶಗಳನ್ನು ಪೂರೈಸಲು ಬಿತ್ತನೆ ಮಾಡಿದ 50ರಿಂದ 55 ದಿನಗಳ ನಂತರ ಕಡಿತ ಮಾಡಲಾಗ್ತದೆ. ಇದು ನೆಲಮಟ್ಟದಿಂದ ಕನಿಷ್ಠ 5 ಸೆಂಟಿಮೀಟರ್ ಎತ್ತರದಲ್ಲಿರಬೇಕು. ಇದನ್ನು ಹಸಿರು ಮೇವಿನ ರೂಪದಲ್ಲಿ ಬಳಸಬಹುದು. ಇದು ಪ್ರಾಣಿಗಳಿಗೆ ತುಂಬ ಪ್ರಯೋಜನಕಾರಿ ಮತ್ತು ಪೌಷ್ಟಿಕವಾಗಿದೆ. ಇದು ಇಳುವರಿಯನ್ನು ಹೆಚ್ಚಿಸುತ್ತದೆ ಮತ್ತು ಪ್ರಾಣಿಗಳ ಆರೋಗ್ಯವನ್ನು ಸುಧಾರಿಸುತ್ತದೆ. ಕಟಾವಿನ ನಂತರ ಬೆಳೆ ಮತ್ತೆ ಬೆಳೆಯುತ್ತದೆ. ನೀವು ಇದನ್ನು ಸಾಮಾನ್ಯ ಬೆಳೆ ಅಂತ ನೋಡಿಕೊಂಡ್ರೆ ಅದನ್ನು ಧಾನ್ಯಗಳನ್ನು ಉತ್ಪಾದಿಸಲು ಸಹ ಬಳಸಬಹುದು. ಈ ತಳಿಗಳನ್ನು ಬಳಸುವ ಮೂಲಕ ರೈತರು ಸುಮಾರು 20ರಿಂದ 25 ಕ್ವಿಂಟಾಲ್ ಧಾನ್ಯಗಳು ಮತ್ತು 200ರಿಂದ 250 ಕ್ವಿಂಟಾಲ್ ಹಸಿರು ಮೇವನ್ನು ಪಡೆಯಬಹುದು. ಸರಿ. ಸಂಜೀವ್ ಕುಮಾರ್ ಅವರು ಈಗ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಸ್ವಾಗತ ಸಂಜೀವ್ ಅವರೇ, ದಯವಿಟ್ಟು ನಿಮ್ಮ ಪ್ರಶ್ನೆಯನ್ನು ಕೇಳಿ. ಕೃಷಿ ಚೌಪಾಲ್ನಲ್ಲಿ ನಿಮ್ಮ ಪ್ರಶ್ನೆಯನ್ನು ಕೇಳಿ. ಕಬ್ಬು ನಮ್ಮ ಮುಖ್ಯ ಬೆಳೆ, ಆದರೆ ಪ್ರಾಣಿಗಳಿಗೆ ಮೇವಿಗಾಗಿ ನಮಗೆ ಸಾಕಷ್ಟು ಬಾರ್ಲಿ ಮತ್ತು ಗೋಧಿ ಬೇಕಾಗ್ತದೆ. ಡಾಕ್ಟರ್ ಸಾಹೇಬರಲ್ಲಿ ನಾನು ಕೇಳೋದು ಅಂತಂದರೆ, ಈಗ ಬಾರ್ಲಿಗಾಗಿ ರಸಗೊಬ್ಬರಗಳ ವ್ಯವಸ್ಥೆ ಮತ್ತು ಜೊತೆಗೆ ನೀರಿನ ವ್ಯವಸ್ಥೆ ಹೇಗೆ ಮಾಡೋದು? ಅಂದರೆ ಉತ್ತಮವಾದ ಬಾರ್ಲಿ ವೆರೈಟಿ ಪಡೆಯೋದಕ್ಕೆ ನಾವೇನು ಮಾಡಬೇಕು? ನೋಡಿ, ಸಂಜೀವ್ ಕುಮಾರ್ ಅವರು ಹೇಳಿದಂತೆ ಬೆಳೆಯ ಉತ್ಪಾದನೆಗೆ ನೀರಾವರಿ ವ್ಯವಸ್ಥೆ ಮತ್ತು ಗೋಧಿ ವ್ಯವಸ್ಥೆ ಬಹಳ ಮುಖ್ಯ. ಸಾಮಾನ್ಯವಾಗಿ ಬೆಳೆದ ಬೆಳೆಗೆ 3ರಿಂದ 4 ನೀರಾವರಿ ವ್ಯವಸ್ಥೆಗಳು ಬೇಕಾಗ್ತವೆ. ಆದರೆ ನೀರಿನ ಕೊರತೆ ಇರುವ ಪ್ರದೇಶಗಳಲ್ಲಿ ನೀರಿನ ಕೊರತೆ ಇಲ್ಲದ ಕೆಲವು ಪ್ರದೇಶಗಳಿವೆ. ಇವುಗಳನ್ನು ಕ್ರಾಂತಿಕಾರಿ ಪ್ರದೇಶಗಳು ಅಂತ ಕರಿತೇವೆ. ಮೊದಲ ನೀರಾವರಿ ವ್ಯವಸ್ಥೆಯನ್ನು ಬಿತ್ತನೆ ಮಾಡಿದ 30ರಿಂದ 35 ದಿನಗಳ ನಂತರ ಮಾಡಬೇಕು. 2ನೇ ನೀರಾವರಿ ವ್ಯವಸ್ಥೆಯನ್ನು ಬಿತ್ತನೆ ಮಾಡಿದ 65ರಿಂದ 70 ದಿನಗಳ ನಂತರ ಮಾಡಬೇಕು. ಮತ್ತು 3ನೇ ನೀರಾವರಿ ವ್ಯವಸ್ಥೆಯನ್ನು ಬಿತ್ತನೆ ಮಾಡಿದ 90ರಿಂದ 95 ದಿನಗಳ ನಂತರ ಧಾನ್ಯಗಳು ಹೇರಳವಾಗಿ ಇರುವಾಗ ಮಾಡಬೇಕು. ಮತ್ತೊಂದು ಪ್ರಮುಖ ವಿಷಯವೆಂದರೆ ಬೆಳೆ ಉತ್ಪಾದಿಸುವ ಪ್ರದೇಶಗಳಲ್ಲಿ ನೀರಿನ ಕೊರತೆ ಇರಬಾರ್ದು. ರಸಗೊಬ್ಬರಗಳಿಗಾಗಿ ನಮಗೆ 80 kg ಸಾರಜನಕ, 40 kg ರಂಜಕ ಮತ್ತು 40 kg ಪೊಟ್ಯಾಷಿಯಂನ ಅಗತ್ಯವಿದೆ. ನಾರು ಪ್ರದೇಶಗಳಲ್ಲಿ ಬೆಳೆಯನ್ನು ಉತ್ಪಾದಿಸಬೇಕಾದರೆ ಬೆಳೆ ತಯಾರಿಕೆಯ ಸಮಯದಲ್ಲಿ ಅರ್ಧದಷ್ಟು ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯಮನ್ನು ಮಣ್ಣಿಗೆ ಸೇರಿಸಬೇಕು. ಉಳಿದ ಸಾರಜನಕವನ್ನು ಮೊದಲ ಮತ್ತು 2ನೇ ರೀಡಿಂಗ್ ಸಮಯದಲ್ಲಿ 1 ಅಥವಾ 2 ವಿಭಜಿತ ಪ್ರಮಾಣಗಳಲ್ಲಿ ನೀಡಬೇಕು. ಸತುವಿನ ಸಲ್ಫೇಟ್ ಕೊರತೆ ಇದ್ದಾಗ ಭೂಮಿಗೆ ಪ್ರತಿ ಹೆಕ್ಟೇರ್ಗೆ 25 kg ಸತು ಸಲ್ಫೇಟನ್ನು ಆ ಬೆಳೆಗೆ ಸೇರಿಸಬೇಕು. ಇದರಿಂದ ಪ್ರಯೋಜನವಾಗುತ್ತೆ. ಸರ್, ನಾವು ಕಬ್ಬಿನ ವಿಧಗಳನ್ನು ಹೇಗೆ ಆಯ್ಕೆ ಮಾಡ್ತೀವಿ ಮತ್ತು ಪೋಷಕಾಂಶಗಳನ್ನು ಹೇಗೆ ನಿರ್ವಹಿಸಬೇಕು? ಕಬ್ಬಿಗಾಗಿ ನಾವು 4 ವಿಧದ ಕಬ್ಬನ್ನು ತಗೋಬೇಕು. 2 ಹೊಸ ಪ್ರಕಾರಗಳು ಮತ್ತು 2 ಹಳೆ ಪ್ರಕಾರಗಳು. ಹೊಸ ವಿಧ COLK 14201 ಆಗಿದೆ. ಇದು ಭಾರವಾದ ಮಣ್ಣು, ಹೆಚ್ಚು ಶ್ರಮ ಮತ್ತು ವೆಚ್ಚವನ್ನು ಹೊಂದಿರಬಹುದು. ನಾವು ಕಬ್ಬನ್ನು ಬೇಗವಾಗಿ ಬೆಳೆಯೋದಕ್ಕೆ ಬಯಸಿದರೆ ಈ ರೀತಿಯ ಕಬ್ಬನ್ನು ತಗೋಬೇಕು. ಮತ್ತೆ ಈ ವಿಧವು ಕಡಿಮೆ ಎತ್ತರ ಹೊಂದಿರುತ್ತೆ, ಆದರೆ ಇದು ಪ್ರತಿ ಕಬ್ಬಿಗೆ ಹೆಚ್ಚಿನ ತೂಕ ಉತ್ಪಾದಿಸುತ್ತೆ. ಮಣ್ಣು ಹಗುರವಾಗಿದ್ದರೆ ನಾವು ಹೊಸ ಪ್ರಕಾರವಾದ 15023 ಅನ್ನು ತಗೋಬಹುದು. ಇದು ಮೃದುವಾದ ವಿಧವಾಗಿದೆ. ಇದು ಕಾಡು ಪ್ರಾಣಿಗಳಿಗೆ ಹೆಚ್ಚು ಹಾನಿಕಾರಕ. ನಾವು 2 ಹಳೆಯ ಪ್ರಕಾರಗಳನ್ನು ತಗೊಂಡ್ರೆ ನಾವು 98014 ತಗೋಬಹುದು. ನೀರಿನ ಕೊರತೆ ಇರುವ ಪ್ರದೇಶಗಳಲ್ಲಿ ಅಂತಾದರೆ 3 ಅಡಿಗಿಂತ ಕಡಿಮೆ ಇಲ್ಲದ ಪ್ರದೇಶಗಳಲ್ಲಿ ನಾವು ಅದನ್ನು ತೆಳಬೇಕು, ಯಾಕಂದರೆ ಕಬ್ಬು ತೆಳುವಾಗಿರುತ್ತೆ. ಇನ್ನೊಂದು ವಿಧ 0118, ನೀರಿನ ಕೊರತೆ ಇರುವ ಪ್ರದೇಶಗಳಲ್ಲಿ ನಾವು ಅದನ್ನು ನೆಡಬೇಕು. ನಾವು ಅದನ್ನು ಮಣ್ಣಿನಿಂದ ಹೆಚ್ಚು ಮುಚ್ಚಬಾರದು. ನಾವು ಜೂನ್ 15ರವರೆಗೆ ಕಾಲುವೆಯನ್ನು ತೆರೆದಿಡಬೇಕು. ರೈತರು ತಮ್ಮ ಬಳಿ ಬೀಜಗಳಿಲ್ಲ ಅಂತ ಹೇಳಿದ್ರೆ ಅವರು 238 ಟೈಪ್ಸನ್ನು ತೆಗೆದುಕೊಳ್ಳೋದಕ್ಕೆ ಒತ್ತಾಯಿಸಲಾಗುತ್ತೆ. ನಾವು ಅದನ್ನು ಇಡೀ ರಾತ್ರಿ ನೀರಿನಲ್ಲಿ ನೆನೆಸಿ TPMನೊಂದಿಗೆ ಸಂಸ್ಕರಿಸಬೇಕು. ನಾವು ಮಣ್ಣನ್ನು ಟ್ರೈಕೋಡರ್ಮಾದಿಂದ ಸಂಸ್ಕರಿಸಬೇಕು. ಮತ್ತು ನೀರು ಕೊಡೋದು, ಗೊಬ್ಬರ ಕೊಡೋದು ಅಂತ ಮಾಡಬಾರದು.
ಒಂದು ಹೊಲದಿಂದ ಇನ್ನೊಂದಕ್ಕೆ ಬರುವಂಥ ನೀರು ಕೆಂಪು ಕೊಳೆಯುವ ಅಪಾಯವನ್ನು ಹೆಚ್ಚಿಸುತ್ತೆ. ಪೌಷ್ಟಿಕಾಂಶ ವ್ಯವಸ್ಥೆಯಲ್ಲಿ 100 ಕಿಲೋಗ್ರಾಂ ಯೂರಿಯಾ ಕೊಡಬಹುದು, 75 ಕಿಲೋಗ್ರಾಂ ಬೈಕಾರ್ಬೋನೇಟ್, 40 ಕಿಲೋಗ್ರಾಂ MOP, 10 ಕಿಲೋಗ್ರಾಂ ಫೆರಸ್ ಸಲ್ಫೇಟ್ ಮತ್ತು 10 ಕಿಲೋಗ್ರಾಂ ಗಂಧಕ ಮತ್ತು 5 ಕಿಲೋಗ್ರಾಂ ಸತು ಸಲ್ಫೇಟ್ ಇದನ್ನು ನಾವು ಕೊಡಬೇಕು ಅಂತ ನಿಮಗೆ ಹೇಳಬಲ್ಲೆ. ಮತ್ತಿವತ್ತು ಪೆನ್ ಮತ್ತು ಕಾಗದ ತಗೊಂಡು ಕೂತ್ಕೋಬೇಕು. ನಮ್ಮ ತಜ್ಞರು ಏನು ಹೇಳ್ತಿದ್ದಾರೆ ಅನ್ನೋದನ್ನು ಗಮನಿಸಬೇಕು ಮತ್ತು ಅದನ್ನು ಬರೆಯೋದಕ್ಕೆ ಸಾಧ್ಯವಾಗದಿದ್ದರೆ ನೀವು ಈ ಕಾರ್ಯಕ್ರಮವನ್ನು ಯೂಟ್ಯೂಬ್ ಮೂಲಕ ನೋಡ್ತಿದ್ರೆ ಅದನ್ನು ಸಾಧ್ಯವಾದಷ್ಟು ರೈತರಿಗೆ ಹಂಚ್ಕೊಳ್ಬೇಕು. ಯಾಕಂದರೆ ಇದು ನಿಮ್ಮ ಪ್ರಯೋಜನದ ಬಗ್ಗೆ ಇದೆ. ನಾನು ಹೇಳಿದೆಲ್ಲ ವಿರಾಮಕ್ಕೆ ಹೋದಾಗ ಚಪ್ಪಾಳೆ ಬೇಕು ಅಂತ. ನಾವು ಸಣ್ಣ ವಿರಾಮಕ್ಕಾಗಿ ನಿಲ್ತಾ ಇದ್ದೀವಿ, ಬೇಗನೆ ಬರ್ತೀವಿ. ನೀವು ನೋಡ್ತಾ ಇದ್ದೀರಿ ಕೃಷಿ ಚೌಪಾಲ್ ಮೀರಟ್ನಿಂದ. 2 ಸೆಷನ್ನಲ್ಲಿ ಅದ್ಭುತವಾಗಿ ಮಾತನಾಡಿದ್ದೀವಿ. ನಾವು 3ನೇ ಸೆಷನನ್ನು ಪ್ರಾರಂಭಿಸ್ತಾ ಇದ್ದೀವಿ. ಮತ್ತು ನಾನು ನಿಮ್ಗೆ ಹೇಳ್ತೀನಿ, ಇದು ಕಡಲೆ ಮತ್ತು ಬೇಳೆಕಾಳುಗಳ ಬಗ್ಗೆ ಇದೆ. ನಿಮಗಂತೂ ಗೊತ್ತೇ ಇದೆ, ಈ ಹೊಸ ಸೆಷನ್ನಲ್ಲಿ ಹೊಸ ಅತಿಥಿಗಳು ನನ್ನ ಜೊತೆ ಸೇರ್ತಾ ಇದ್ದಾರೆ. ನಾನು ನಿಮಗೆ ಪರಿಚಯಿಸ್ತಾ ಇದ್ದೀನಿ ಡಾಕ್ಟರ್ ರಾಘವೇಂದ್ರ ಸಿಂಗ್ ಅವರನ್ನ. ಇವರು ಮೀರತ್ನ ಮೋದಿಪುರದ ಭಾರತೀಯ ಕೃಷಿ ಏಜೆನ್ಸಿಯ ಕೃಷಿ ಆಡಳಿತದ ಮುಖ್ಯಸ್ಥರು. ಸ್ವಾಗತ. ನನ್ನ ಜೊತೆಗೆ ಬಂದಿದ್ದಾರೆ ಈಗ ಡಾಕ್ಟರ್ ಪ್ರಕಾಶ್ ಚಂದ್ರ ಘಾಸರ್. ಅವರೊಬ್ಬ ವಿಜ್ಞಾನಿ, IIFSR ಮೋದಿಪುರಂ ಮೀರತ್ನಿಂದ. ಸ್ವಾಗತ ನಿಮಗೆ. ಮತ್ತು ಡಾಕ್ಟರ್ PC ಜಾಟ್ ನನ್ನ ಜೊತೆ ಸೇರ್ತಾ ಇದ್ದಾರೆ, IIFSRನ TTA ಮುಖ್ಯ ವಿಜ್ಞಾನಿ. ಡಾಕ್ಟರ್ ಸಾಹೇಬ್ರೆ, ಸ್ವಾಗತ ನಿಮಗೆ. ಪ್ರಾರಂಭ ಮಾಡೋಣ ಡಾಕ್ಟರ್ ರಾಘವೇಂದ್ರ ನಿಮ್ಮಿಂದಲೇ. ಸರ್, ಕಡಲೆ ಬೆಳೆ ಮತ್ತು ಹೆಚ್ಚಿನ ಉತ್ಪಾದನೆಯ ಪವಾಡ ಆಗೋದಕ್ಕೆ ಹೇಗೆ ಸಾಧ್ಯ? ಕಡಲೆ ಬೆಳೆಯನ್ನ ಬೇಳೆಕಾಳು ಬೆಳೆಗಳ ರಾಜ ಅಂತ ಕರೆಯಲಾಗುತ್ತೆ. ಹೌದು, ಇದು ಹೆಚ್ಚಾಗಿ ಮರುಭೂಮಿ ಪ್ರದೇಶಗಳಲ್ಲಿ ಕಂಡು ಬರ್ತದೆ. ಹಾಗಾಗಿ ನೀವು ಹೆಚ್ಚಿನ ಉತ್ಪಾದನೆ ಮತ್ತು ಹೆಚ್ಚಿನ ಲಾಭ ಪಡೆಯಲು ಬಯಸಿದ್ರೆ ನಾವು ಕಡಲೆಯಲ್ಲಿ ಸರಿಯಾದ ನೀರಾವರಿ ಮಾಡಬೇಕಾಗುತ್ತೆ. ನಾವು ಸರಿಯಾದ ಬೆಳೆ ನಿರ್ವಹಣೆ ಮಾಡಬೇಕು. ಹಾಗೂ ನಾವು ನೀರಾವರಿ ಬಗ್ಗೆ ಮಾತನಾಡೋದಾದ್ರೆ, ಇದು ಬೇಳೆಕಾಳು ಬೆಳೆಯಾಗಿರೋದ್ರಿಂದ ಮಸೂರು ಬೆಳೆಗಳಲ್ಲಿ ಬೇರು ಬ್ಯಾಕ್ಟೀರಿಯಾವು ಸಾರಜನಕವನ್ನು ನಿರ್ಧರಿಸುತ್ತದೆ. ಇದಕ್ಕೆ ಹೆಚ್ಚುವರಿ ಸಾರಜನಕದ ಅಗತ್ಯವಿಲ್ಲ. ನಾವು ಸ್ಟಾರ್ಟರ್ ನೈಟ್ರೋಜನ್ ನೀಡ್ತೇವೆ, ಪ್ರತಿ ಹೆಕ್ಟೇರಿಗೆ 20 kg. ಹಾಗಾಗಿ ನೀವು ನೀರಾವರಿಯನ್ನು ಹೆಚ್ಚಿಸಿದ್ರೆ ಅಥವಾ ಕಡಿಮೆ ಮಾಡಿದರೆ ಬೆಳೆ ಕಡಿಮೆ ಉತ್ಪಾದಕವಾಗುತ್ತೆ. ಅದಕ್ಕಾಗಿಯೇ ನಾವು ನೀರಾವರಿಗೆ ವಿಶೇಷ ಗಮನ ಹರಿಸಬೇಕು. ಆದರೆ ನಾನು ನಿಮಗೆ ಇನ್ನೂ ಒಂದು ವಿಷಯ ಹೇಳ್ತೀನಿ. ಕಡಲೆ ಬೆಳೆಯನ್ನು ಮರುಭೂಮಿ ಪ್ರದೇಶಗಳಿಗೆ ಶಿಫಾರಸು ಮಾಡಿದರೆ ನಾವು ಅದನ್ನು ಮರುಭೂಮಿ ಪ್ರದೇಶಗಳಲ್ಲಿ ಮಾಡಲು ಸಾಧ್ಯವಿಲ್ಲ ಅಂತಲ್ಲ. ಏಕೆಂದರೆ ನೀವು ಹೆಚ್ಚಿನ ಉತ್ಪಾದನೆ ಪಡೆಯಲು ಬಯಸಿದರೆ ನಾವು ಈ ಬೆಳೆಯಲ್ಲಿ ಕನಿಷ್ಠ 2 ನೀರಾವರಿಗಳನ್ನು ಮಾಡಬೇಕು. ಆದರೆ ನಾವು ಈ ಬಗ್ಗೆಯೂ ವಿಶೇಷ ಗಮನ ಹರಿಸಬೇಕಿದೆ. ನೀವು ನೀರಾವರಿ ಮಾಡುವಾಗ ಕಡಲೆ ಒಂದು ಶಾಖೆಯನ್ನು ರಚಿಸಲು ಹೊರಟಾಗ ನೀವು ಮೊದಲು ನೀರಾವರಿಯನ್ನು ಮಾಡ್ತೀರಿ ಅಂತ ಖಚಿತಪಡಿಸ್ಕೊಳ್ಬೇಕು. ಅಂದರೆ ಇದು ಹೂ ಬಿಡೋ ಸಮಯದಲ್ಲಿ ನೀವು ಇದನ್ನೆಲ್ಲ ಮಾಡಬೇಕಾಗಿಲ್ಲ. ಅಂದರೆ ನೀವು 2ನೇ ನೀರಾವರಿಯನ್ನು ಮಾಡಲು ಸಾಧ್ಯವಾದಾಗ ಕಡಲೆಯ ಒಂದು ಕೊಂಬೆಯ ಹಂತದಲ್ಲಿ ನೀವು ಅದನ್ನು ಮಾಡಬೇಕಿರುತ್ತೆ. 2ನೆಯ ಪ್ರಮುಖ ವಿಷಯವೆಂದರೆ ನೀರಾವರಿ ತುಂಬ ಆಳವಾಗಿಲ್ಲ. ಅಂದರೆ ನಾವು ಈ ಗೋಧಿ, ಭತ್ತದ ಬೆಳೆಗಳು, ಕಬ್ಬಿನ ಬೆಳೆಗಳಲ್ಲಿ ಮಾಡುವಂತೆ ಬಹಳ ಆಳವಾದ ನೀರಾವರಿ ಅಂತ ಮಾಡೋ ಒಂದು ಅಗತ್ಯ ಇಲ್ಲ. ಕೇವಲ ಒಂದು 3 ರಿಂದ 4 ಸೆಂಟಿಮೀಟರ್ ನೀರಾವರಿ ಮಾಡಿದ್ರೆ ಸಾಕಾಗತ್ತೆ. ಸರಿ, ಬೇಳೆಕಾಳು ಬೆಳೆಗಳ ಪ್ರಯೋಜನಗಳನ್ನು ಅರ್ಥ ಮಾಡಿಕೊಳ್ಳೋಣ. ಡಾಕ್ಟರ್ ಪ್ರಕಾಶ್ ಗನ್ಸಾಲ್ ಸರ್, ನಾವು ಬೇಳೆಕಾಳು ಬೆಳೆಗಳ ವಿಸ್ತೀರ್ಣವನ್ನು ಹೇಗೆ ಹೆಚ್ಚಿಸಬಹುದು? ಯಾಕಂದ್ರೆ ಅನೇಕ ರೈತರು ಈ ಪ್ರಶ್ನೆಗೆ ಉತ್ತರ ತಿಳಿಯಬಯಸಿದ್ರು. ನಾವು ಕೂಡ ಉತ್ತರ ತಿಳಿಯಬೇಕು ಅಂತಿದ್ದೀವಿ. ದೇಶಕ್ಕೆ ಸುಮಾರು 30 ಮಿಲಿಯನ್ ಟನ್ ಬೇಳೆಕಾಳು ಬೆಳೆಗಳ ಅಗತ್ಯವಿದೆ ಮತ್ತು ಈಗ ನಾವು ಸುಮಾರು 2 ಮಿಲಿಯನ್ ಟನ್ ಕಡಿಮೆ ಉತ್ಪಾದಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ರಬಿ ಋತುವು ಖಾಲಿಯಾಗಿರುವ ಪ್ರದೇಶಗಳನ್ನು ನಾವು ಗುರುತಿಸುವುದು ಬಹಳ ಮುಖ್ಯ. ಮತ್ತು ನಾವು ಈ ಪ್ರದೇಶಗಳ ಬಗ್ಗೆ ಮಾತನಾಡುವುದಾದರೆ, ನಾವು ಇಡೀ ಭಾರತದ ಬಗ್ಗೆ ಮಾತನಾಡುವುದಾದರೆ, ನಾವು ಇಡೀ ಉತ್ತರ ಪ್ರದೇಶ, ಬಿಹಾರ, ಒರಿಸ್ಸಾದ ಬಗ್ಗೆ ಮಾತನಾಡಿದರೆ, ಅಥವಾ ನಾವು ಪಶ್ಚಿಮ ಬಂಗಾಳದ ಬಗ್ಗೆ ಮಾತಾಡ್ತೀವಿ, ಅಲ್ಲಿ ತಗ್ಗು ಪ್ರದೇಶಗಳಲ್ಲಿ ಬೆಳೆಯನ್ನು ಬೆಳೆಯಲಾಗುತ್ತೆ. ಮಳೆಗಾಲದಲ್ಲಿ ಸಾಕಷ್ಟು ನೀರಿರುತ್ತೆ ಮತ್ತು ರಬಿ ಋತುವಿನಲ್ಲಿ ಆ ಪ್ರದೇಶವು ಖಾಲಿಯಾಗಿರುತ್ತೆ. ನಂತರ ನಾವು ಆ ಪ್ರದೇಶದಲ್ಲಿ ಮಸೂರ ಬೆಳೆಗಳನ್ನು ಸುಲಭವಾಗಿ ಬೆಳೆಯಬಹುದು. ಯಾಕೆಂದ್ರೆ ಅದಕ್ಕೆ ಹೆಚ್ಚಿನ ನೀರಿನ ಅಗತ್ಯವಿಲ್ಲ. ಮಣ್ಣಿನಲ್ಲಿ ಸುರಕ್ಷಿತವಾಗಿರುವ ನೀರಿನಿಂದ ಮಾತ್ರ ನಾವು ಬೇಳೆಕಾಳು ಬೆಳೆಗಳನ್ನು ಬೆಳೆಯಬಹುದು. ರೈತರು ನೀರಾವರಿ ವ್ಯವಸ್ಥೆ ಬಗ್ಗೆ ಕಾಳಜಿ ವಹಿಸಿದರೆ ನೀರಿನ ಕೊರತೆ ಇರುವುದಿಲ್ಲ. ಇದಲ್ಲದೆ ನಾವು ಮಧ್ಯ ಭಾರತ ಅಥವಾ ಬುಂದೇಲ್ಖಂಡ್ ಬಗ್ಗೆ ಮಾತನಾಡಿದರೆ ಅನೇಕ ಸಾಧ್ಯತೆಗಳಿವೆ. ಮತ್ತು ನಾವು ಉತ್ತರ ಭಾರತದ ಬಗ್ಗೆ ಮಾತನಾಡುವುದಾದರೆ ಅಲ್ಲಿ ನಾವು ಪಶ್ಚಿಮ ಉತ್ತರ ಪ್ರದೇಶ ಬಗ್ಗೆ ಮಾತನಾಡ್ತೀವಿ. ಇಲ್ಲಿನ ರೈತರು ಅಕ್ಟೋಬರ್ ಮತ್ತು ನವೆಂಬರ್ನಲ್ಲಿ ಕಂದಕ ವಿಧಾನದಲ್ಲಿ ಕಬ್ಬನ್ನು ಬೆಳೆಯುತ್ತಾರೆ ಮತ್ತು ನಾವು ಅದನ್ನು ಗೊಬ್ಬರವಾಗಿ ಬಳಸಬಹುದು. ಪ್ರೇಕ್ಷಕರಿಂದ ಸಂದೀಪ್ ಅವರು ನನ್ನ ಜೊತೆ ಸೇರ್ತಾ ಇದ್ದಾರೆ ನಮ್ಮ ಕೃಷಿ ಚೌಪಾಲ್ಗೆ.
ಸಂದೀಪ್ ಅವರಿಗೆ ಸ್ವಾಗತ. ನಿಮ್ಮ ಪ್ರಶ್ನೆ ಏನು? ನನ್ನ ಮುಖ್ಯ ಪ್ರಶ್ನೆ ಅಂದರೆ ಬೇಳೆಕಾಳು ಬೆಳೆಗಳಲ್ಲಿ ವಿವಿಧ ರೀತಿಯ ಕೀಟಗಳು ಮತ್ತು ವಿವಿಧ ರೋಗಗಳಿರ್ತವೆ. ಈ ರೋಗಗಳ ನಿಯಂತ್ರಣದ ಬಗ್ಗೆ ಏನು ಮಾಡಬೇಕು ಅಂತ ನೀವು ನಮಗೀಗ ಹೇಳಬಲ್ಲಿರಾ? ರೋಗ ನಿಯಂತ್ರಣದ ಬಗ್ಗೆ ಹೇಳಿ. ಹೌದು ಸಂದೀಪ್ ಜಿ, ನಾವು ಮಸೂರು ಬೆಳೆಗಳ ಬಗ್ಗೆ ಮಾತನಾಡುವುದಾದರೆ ಅದರಲ್ಲಿ 2 ಪ್ರಮುಖ ರೋಗಗಳಿವೆ. ಒಂದು ಅಂದರೆ ರಸ್ಟ್ ಮತ್ತು ಇನ್ನೊಂದು ವಿಲ್ಟ್ ಅಂತ. ಉತ್ತರ ಭಾರತದಲ್ಲಿ ಹಿಮಾಲಯದಲ್ಲಿ ಹೆಚ್ಚು ಸಾಮಾನ್ಯವಾಗಿದೆ ಮತ್ತು ಮಧ್ಯ ಭಾರತದಲ್ಲಿ ವಿಲ್ಟು ಹೆಚ್ಚು ಸಾಮಾನ್ಯವಾಗಿದೆ. ವಿಲ್ಟಿನ ಬಗ್ಗೆ ಹೇಳೋದಾದರೆ ಇದು ಉತ್ತರ ಭಾರತಕ್ಕೆ ಹೋಲಿಸಿದರೆ ಮಧ್ಯ ಭಾರತದಲ್ಲಿ ಹೆಚ್ಚಾಗಿದೆ. ವಿಲ್ಟ್ ಒಂದು ಕೀಟ ಮತ್ತು ಅದು ಮಣ್ಣಿನಿಂದ ಹರಡ್ತದೆ. ಈ ರೋಗವನ್ನು ನಿಯಂತ್ರಿಸಲು ನಾವು ಟ್ರೈಕೋಡರ್ಮವನ್ನು ಬಳಸಬಹುದು ಮತ್ತು ಬೆಳೆ ತಯಾರಿಕೆಗೆ 3ರಿಂದ 4 ಕ್ವಿಂಟಾಲ್ ಹಸುವಿನ ಸಗಣಿಯನ್ನು ಕೂಡ ಬಳಸಬಹುದು ಮತ್ತು ಬೆಳೆ ತಯಾರಿಕೆಗೆ 3ರಿಂದ 4 ಕ್ವಿಂಟಾಲ್ ಹಸುವಿನ ಸಗಣಿಯನ್ನು ಬಳಸ್ತಾರೆ. ಇದು ಉತ್ತಮ ಪರಿಹಾರವೂ ಹೌದು. ಅದಕ್ಕಾಗಿ ರೈತರು ಟ್ರೈಕೋಡರ್ಮವನ್ನು ಬಳಸಬಹುದು. ಇದು ಪ್ರತಿ ಕಿಲೋಗ್ರಾಂ ಬೀಜಗಳಿಗೆ ಸುಮಾರು 5ರಿಂದ 10 ಗ್ರಾಂ, ಇಲ್ಲದಿದ್ದರೆ ರೈತರು ವಿಟಾವೆಕ್ಸ್ ಅನ್ನು ಬಳಸಬಹುದು. ಇದು ಪ್ರತಿ ಕಿಲೋಗ್ರಾಂ ಬೀಜಗಳಿಗೆ ಸುಮಾರು 3 ಗ್ರಾಂ. ಈಗ ಋತುವಾ ಬಗ್ಗೆ ಮಾತನಾಡೋಣ. ಋತುವಾ ಕೂಡ ಸಾಂಕ್ರಾಮಿಕ ರೋಗವಾಗಿದೆ, ಆದರೆ ಇದು ಗಾಳಿಯ ಮೂಲಕ ಹರಡ್ತದೆ. ಹೂವುಗಳು ಬೆಳೆಯುತ್ತಿರುವಾಗ ಅಥವಾ ಹಣ್ಣುಗಳನ್ನು ಬೆಳೆಸುವಾಗ ಈ ರೋಗವು ತುಂಬ ಸಾಮಾನ್ಯವಾಗಿದೆ ಎಂದು ನೀವು ನೋಡ್ತೀರಿ. ಇದು ಹಳದಿ ಬಣ್ಣದ ಪುಡಿಯನ್ನು ಹೊಂದಿರ್ತದೆ. ಇದನ್ನು ನಿಯಂತ್ರಿಸಲು ನೀವು ಮ್ಯಾಂಕೋಜೇಬ್ ಅನ್ನು ಬಳಸಬಹುದು. ಇದು ಪ್ರತಿ ಲೀಟರ್ಗೆ 2.5 ಮಿಲಿಲೀಟರ್ ಸಿಂಪಡಿಸಲು ನೀವಿದನ್ನು ಬಳಸಬಹುದು. ಹಾಗಾಗಿ ನೀವು ಈ ರೋಗಗಳನ್ನ ನಿಯಂತ್ರಿಸಬಹುದು. ನಾವು ಕೀಟಗಳ ಬಗ್ಗೆ ಮಾತನಾಡುವುದಾದರೆ ನಾವು ಧಲನ್ ಪಾಸ್ಲೋಮ್ ಅಥವಾ ಮಸೂರ್ ಬಗ್ಗೆ ಮಾತನಾಡಿದರೆ ಅದು ಮುಖ್ಯವಾಗಿ ಕಾಯಿಕೊರಕ ಆಗಿದೆ. ಮತ್ತು ಅದರ ಹೊರತಾಗಿ ಕಟ್ವಮ್ ಎಂದು ಕರೆಯಲ್ಪಡುವ ಮತ್ತೊಂದು ರೋಗ ಇದೆ. ಕಟ್ವಮ್ ರಾತ್ರಿಯಲ್ಲಿ ಸಕ್ರಿಯವಾಗಿರ್ತದೆ. ಇದು ಹಗಲಿನಲ್ಲಿ ಬೆಳೆಗೆ ಹಾನಿ ಮಾಡುವುದಿಲ್ಲ, ಆದರೆ ರಾತ್ರಿಯಲ್ಲಿ ಇದು ನೆಲದಿಂದ ಬೆಳೆಯನ್ನು ಕತ್ತರಿಸ್ತದೆ. ಅದನ್ನು ನಿಯಂತ್ರಿಸಲು ನೀವು ಪ್ರಕಾಶ್ ಪರ್ಪಂಚ್ ಅನ್ನು ಬಳಸಬಹುದು. ಅದರೊಂದಿಗೆ ನೀವು ಪ್ರತಿ ಲೀಟರ್ ಕ್ಲೋರೋಪೈರಿಫಾಸ್ಗೆ 2 ಮಿಲಿಲೀಟರ್ ಬಳಸಬಹುದು. ಇದಲ್ಲದೆ ಬುವೇರಿಯಾ ಎಂದು ಕರೆಯಲ್ಪಡುವ ಮತ್ತೊಂದು ರೋಗ ಇದೆ. ನೀವು ಅದನ್ನು ಪ್ರತಿ ಲೀಟರ್ಗೆ 2.5 ಮಿಲಿಲೀಟರ್ ನೆಲದಲ್ಲಿ ಬೆರೆಸಬಹುದು. ಈ ರೀತಿಯಾಗಿ ನೀವು ಅದನ್ನು ನಿಯಂತ್ರಿಸಬಹುದು. ನಾವು ಕಾಯಿಕೊರಕ ಬಗ್ಗೆ ಮಾತನಾಡುವುದಾದರೆ ಅದನ್ನು ನಿಯಂತ್ರಿಸಲು ನೀವು ಪ್ರತಿ ಲೀಟರ್ ನೀರಿಗೆ 2.5 ಮಿಲಿಲೀಟರ್ ಬೆರೆಸಿ ಕ್ಲೋರೋಪೈರಿಫಾಸ್ ಅನ್ನು ಬಳಸಬಹುದು. ಇದಲ್ಲದೆ ಇಮಿಡಾಕ್ಲೋರ್ಪಿಡ್ ಎಂದು ಕರೆಯಲ್ಪಡುವ ಮತ್ತೊಂದು ರೋಗ ಇದೆ. ನೀವು 10 ಲೀಟರ್ ನೀರಿಗೆ 3ರಿಂದ 4 ಮಿಲಿಲೀಟರ್ ಬೆರೆಸಿ ಸಿಂಪಡಿಸಬಹುದು. ಈ ರೀತಿಯಾಗಿ ನಾವು ಈ ರೋಗಗಳಿಂದ ಬೆಳೆಯನ್ನು ಉಳಿಸಬಹುದು. ಸರಿ, ಈಗ ಸಾಸಿವೆ ಬಗ್ಗೆ ಮಾತಾಡೋಣ. ಡಾಕ್ಟರ್ ಪಿ ಸಿ ಜಾಟ್, ನಾವು ಸಾಸಿವೆಯ ಬಗ್ಗೆ ಮಾತನಾಡುವಾಗ ಮೊದಲು ನೆನಪಿಗೆ ಬರುವ ವಿಷಯ ಅಂತಂದರೆ ಬೆಳೆ ಉತ್ತಮವಾಗಿರಬೇಕು. ಉತ್ತಮ ಬೆಳೆ ಇರಬೇಕು ಅಂತಂದರೆ ನಾವು ಹೇಗೆ ಕಾಳಜಿ ವಹಿಸಬೇಕು? ಸಾಸಿವೆಯಲ್ಲಿ 4ರಿಂದ 5 ವಿಷಯಗಳಿಗೆ ಗಮನ ಕೊಡಬೇಕು. ಮೊದಲಿಗೆ ನೀವು ಉತ್ತಮ ವೆರೈಟಿಯನ್ನು ಆಯ್ಕೆ ಮಾಡಬೇಕು. ಇದನ್ನು ಬೆಳೆಯುವ ರೈತನು ಉತ್ತಮ ತಳಿಯನ್ನು ಆಯ್ಕೆ ಮಾಡಬೇಕು. ಪ್ರಭೇದಗಳಲ್ಲಿ 725, 740 ಮತ್ತು 1424 ಇವೆ. ಇತರ 32 ಪ್ರಭೇದಗಳಿವೆ. ಇವು ಕಪ್ಪು ಪ್ರಭೇದಗಳು. ಮತ್ತು ಹಳದಿ ಪ್ರಭೇದಗಳಲ್ಲಿ YSHA 401, YSHA 0502 ಮತ್ತು ಪೀತಾಂಬರಿ ಇವೆ. ನೀವು ಈ ಪ್ರಭೇದಗಳಲ್ಲಿ ಒಂದನ್ನು ಆರಿಸಿದರೆ ಅದು ನಿಮಗೆ ಉತ್ತಮ ಬೆಳೆಯನ್ನು ನೀಡುತ್ತದೆ. ಎರಡನೆಯ ವಿಷಯವೆಂದರೆ ಸಮಯದ ಅವಧಿ ಎಷ್ಟು ಅಂತ. ಸೆಪ್ಟೆಂಬರ್ 25 ಮತ್ತು ಅಕ್ಟೋಬರ್ 20 ನಡುವೆ ರೈತ ಅದನ್ನು ಬೆಳೀತಿದ್ರೆ ಅವನ ಬೆಳೆ ಮಾರಣಾಂತಿಕ ಅನಾರೋಗ್ಯಕ್ಕೆ ಒಳಗಾಗುತ್ತೆ. 3ನೇದು ನೀರಾವರಿ ವ್ಯವಸ್ಥೆ, 4ನೇದು ನೀರಾವರಿ ವ್ಯವಸ್ಥೆ. ಹಾಗಾಗಿ ರೈತರಿಗೆ ನೀರಿದ್ದರೆ ಅವರು 2-3 ನೀರಾವರಿಗಳಲ್ಲಿ ಅದನ್ನು ಚೆನ್ನಾಗಿ ನೋಡ್ಕೊಳ್ಬಹುದು. ಮತ್ತು ರೈತರಿಗೆ ಒಂದು ನೀರು ಸರಬರಾಜು ಇದ್ದರೆ ಅವರು ಅದನ್ನು ಒಂದೇ ನೀರು ಸರಬರಾಜಿನಲ್ಲಿ ಚೆನ್ನಾಗಿ ನೋಡ್ಕೊಳ್ಬಹುದು. ಈಗೇನಾದರೂ ರೈತರಿಗೆ ಒಂದೇ ಒಂದು ನೀರು ಸರಬರಾಜು ಇದ್ದರೆ ಅವರು ಅದನ್ನು ಒಂದೇ ಒಂದು ನೀರು ಸರಬರಾಜಿನಲ್ಲಿ ಸಹ ಚೆನ್ನಾಗಿ ನೋಡ್ಕೊಳ್ಬಹುದು. 4ನೇ ವಿಷಯ ಅಂದರೆ ನೀವು ನೀರಾವರಿ ವ್ಯವಸ್ಥೆಯನ್ನು ಸರಿಯಾದ ಸಮಯದಲ್ಲಿ ಚೆನ್ನಾಗಿ ಅದನ್ನು ನಿಯಂತ್ರಿಸಬೇಕು. ಸರಿ ಸರ್, ನನ್ನ ಪ್ರಶ್ನೆ ಪ್ರೇಕ್ಷಕರಲ್ಲಿ ಕುಳಿತಿರುವ ರವೀಂದ್ರ ಅವರಿಗೆ. ಶ್ರೀ ರವೀಂದ್ರ ಅವರೇ ಸ್ವಾಗತ. ದಯವಿಟ್ಟು ಕೇಳಿ ನಿಮ್ಮ ಪ್ರಶ್ನೆಯನ್ನ. ಹಲೋ, ನಮಸ್ಕಾರ ಸರ್. ನಿಮ್ಮಲ್ಲಿ ನನ್ನ ಪ್ರಶ್ನೆ ಏನಂದ್ರೆ, ಸಾಸಿವೆಯ ಹೆಚ್ಚಿನ ಬೆಳೆ ತೆಗಿಬೇಕು ಅಂದ್ರೆ ಯಾವ ರೀತಿ ನೀರು ಕೊಡಬೇಕು?
ನೋಡಿ ರವೀಂದ್ರ ಅವರೇ, ರೈತರಿಗೆ ನೀರು ಸಿಕ್ಕ ಕೂಡಲೇ ಅವರು ಸಮಯಕ್ಕಿಂತ ಮುಂಚಿತವಾಗಿ ನೀರು ಕೊಡ್ತಾರೆ. ಇದರಿಂದ ಸಾಸಿವೆ ಸ್ಫೋಟಗೊಳ್ಳೋದಿಲ್ಲ, ಮತ್ತು ಸಾಸಿವೆ ಒಂದೇ ಒಂದು ಸಸ್ಯ ಬೆಳೀತದೆ. ಹಾಗಾಗಿ ಸಸ್ಯದ ಕೊಂಬೆಗಳನ್ನು ಶಾಖೆ ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ನೋಡಿ, ಮೊದಲ ನೀರನ್ನು ಸಾಸಿವೆಗೆ 40ರಿಂದ 45 ದಿನಗಳಲ್ಲಿ ನೀಡಬೇಕು. ಸಾಸಿವೆಯಲ್ಲಿ ಕೊಂಬೆಗಳು ಬೆಳೆಯಲು ಪ್ರಾರಂಭಿಸಿದಾಗ ಆ ಸಮಯದಲ್ಲಿ ನೀರನ್ನು ನೀಡಿದರೆ ಕೊಂಬೆಗಳು ಹೆಚ್ಚು ಬೆಳೀತವೆ ಮತ್ತು ಕೊಂಬೆಗಳ ಸಮಾನ ವಿತರಣೆ ಇರ್ತದೆ. ಈ ಕಾರಣದಿಂದಾಗಿಯೇ ಒಂದೇ ಸಸ್ಯವು ದಟ್ಟವಾಗಿರ್ತದೆ. ಹಾಗಾಗಿ ಇದರಲ್ಲಿ ಒಂದು ವಿಷಯ ಇದೆ, ಹೆಚ್ಚಿನ ಸಸ್ಯಗಳನ್ನು ಹೊಂದೋದ್ರಿಂದ ಯಾವುದೇ ಪ್ರಯೋಜನವಿಲ್ಲ. ಸಸ್ಯದಲ್ಲಿ ಹೆಚ್ಚಿನ ಬೆಳವಣಿಗೆಯನ್ನು ಹೊಂದಿರೋದು ಬಹಳ ಮುಖ್ಯ. ಮತ್ತು ಇದರಿಂದಾಗಿ ಹೆಚ್ಚಿನ ಹಣ್ಣುಗಳು ಬರ್ತವೆ. ಹೆಚ್ಚು ಹಣ್ಣುಗಳು ಬಂದರೆ ನೀವು ಹೆಚ್ಚಿನ ಬೆಳವಣಿಗೆಯನ್ನು ಪಡಿತೀರಿ. ಹಾಗಾಗಿ ಮೊದಲ ನೀರನ್ನು 40ರಿಂದ 45 ದಿನಗಳಲ್ಲಿ ನೀಡಲಾಗುತ್ತೆ. ನೀವು ನೀರಾವರಿ ಪ್ರದೇಶದಲ್ಲಿ ಎರಡನೇ ನೀರನ್ನು ನೀಡ್ತಿದ್ರೆ 60ರಿಂದ 65 ದಿನಗಳು. ಹಣ್ಣುಗಳು ಬೆಳೆಯಲು ಪ್ರಾರಂಭಿಸಿದಾಗ ಮತ್ತು ಮೂರನೇ ನೀರನ್ನು ಹೊಂದಿರುವ ರೈತರು ಅದನ್ನು 80ರಿಂದ 90 ದಿನಗಳಲ್ಲಿ ನೀಡ್ತಾರೆ. ಹಣ್ಣುಗಳಲ್ಲಿ ಬೀಜಗಳು ಬೆಳೆಯಲು ಪ್ರಾರಂಭಿಸಿದಾಗ ಸಾಸಿವೆಯಲ್ಲಿ ಈ 3 ನೀರು ಸಾಕು. ಮತ್ತು ನೀವು ಈ ರೀತಿಯಲ್ಲಿ ನೀರಾವರಿ ಮಾಡಿದರೆ ನಿಮ್ಮ ಬೆಳವಣಿಗೆ ತುಂಬ ಉತ್ತಮವಾಗಿರ್ತದೆ. ಸರಿ ಸರಿ. ಮತ್ತೆ ಈಗ ಒಂದು ಟಾಸ್ಕ್ ನಿಮಗೆ. ಸ್ವಲ್ಪ ಚಪ್ಪಾಳೆ ತಟ್ಟಿ, ಸ್ವಲ್ಪ ಹೆಚ್ಚು, ಇನ್ನೂ ಜೋರಾಗಿ. ಸಣ್ಣ ವಿರಾಮಕ್ಕೆ ಕಾಯ್ತಾ ಇದ್ದೀನಿ. ಮುಂದಿನ ಸೆಷನ್ನಲ್ಲಿ ಸಾಕಷ್ಟು ಮಾತುಕತೆಗಳು ನಡೆಯಲಿವೆ. ನೀವು ಕೃಷಿ ಚೌಪಾಲ್ ವೀಕ್ಷಿಸ್ತಾ ಇದ್ದೀರಿ. ನೀವು ನನ್ನ ಜೊತೆ ಇರ್ತೀರಿ ಅಂತ ನನಗೊತ್ತು. ವಿರಾಮದ ನಂತರ ಸ್ವಾಗತ. ನೀವಿಂದು ಮೀರತ್ನಿಂದ ಕೃಷಿ ಚೌಪಾಲ್ ವೀಕ್ಷಿಸ್ತಾ ಇದ್ದೀರಿ ಮತ್ತು ನಾವು ಸ್ವಲ್ಪ ಮಾತಾಡಿದ್ದೀವಿ. ನೀವು ಅದನ್ನು ನೋಡಿದ್ದೀರಿ, ಅರ್ಥ ಮಾಡ್ಕೊಂಡಿದ್ದೀರಿ. ಆದರೆ ಮಾತಾಡೋದಕ್ಕೆ ಇನ್ನೂ ಬಹಳಷ್ಟಿದೆ ಮತ್ತು ಈ ಸೆಷನ್ನಲ್ಲಿ ನಾವು ಈ ಎಲ್ಲ ವಿಷಯಗಳನ್ನು ಸಂಕ್ಷಿಪ್ತಗೊಳಿಸ ಬಯಸ್ತೀವಿ. ಮತ್ತು ಈ ಪ್ರಯತ್ನದಲ್ಲಿ ನನ್ನ ಜೊತೆ ಯಾರು ಸಿಗ್ತಿದ್ದಾರೆ ನಾನು ನಿಮಗೆ ಪರಿಚಯಿಸ್ತೀನಿ. ನನ್ನ ಜೊತೆ IIFSRನ ಮುಖ್ಯ ವಿಜ್ಞಾನಿ ಡಾಕ್ಟರ್ ಪೂನಂ ಕಶ್ಯಪ್. ನನ್ನ ಜೊತೆ ಚರ್ಚೆಯಲ್ಲಿ ಸೇರ್ಕೊಂಡಿದ್ದಾರೆ IIFSRನ ಮುಖ್ಯ ವಿಜ್ಞಾನಿ ಡಾಕ್ಟರ್ ಚಂದ್ರಭಾನು ಕೂಡ. ಡಾಕ್ಟರ್ ಚಂದ್ರಭಾನು, ಸ್ವಾಗತ ನಿಮಗೆ. ಈಗ ಚರ್ಚೆಯಲ್ಲಿ ನನ್ನ ಜೊತೆ IIFSRನ ಹಿರಿಯ ವಿಜ್ಞಾನಿ ಡಾಕ್ಟರ್ ಮೊಹಮ್ಮದ್ ಶಮೀಂ ಸೇರಿದ್ದಾರೆ. ಸ್ವಾಗತ. ಮತ್ತು ಚರ್ಚೆಯನ್ನು ಪ್ರಾರಂಭಿಸೋಣ. ಆಲೂಗಡ್ಡೆಯನ್ನು ಅರ್ಥ ಮಾಡ್ಕೊಳ್ಳೋಣ ಮತ್ತು ಉತ್ಪಾದನೆ ಹಾಗೂ ಕೃಷಿಯ ದೃಷ್ಟಿಯಿಂದ ಆಲೂಗಡ್ಡೆಯನ್ನು ಹೇಗೆ ಚೆನ್ನಾಗಿ ಬೆಳಿಬಹುದು ಅಂತ ತಿಳ್ಕೊಳ್ಳೋಣ. ಡಾಕ್ಟರ್ ಪೂನಂ ಅವರೀಗ ನಮಗೆ ವಿವರಿಸ್ತಾರೆ. ಡಾಕ್ಟರ್ ಪೂನಂ, ಆಲೂಗಡ್ಡೆಗೆ ಎಷ್ಟು ನೀರನ್ನು ಕೊಡಬೇಕು ಮತ್ತು ಯಾವ ಅಂತರದಲ್ಲಿ ಕೊಡಬೇಕು? ಆಲೂಗಡ್ಡೆ ಬೆಳೆಯುವುದು ಅಂದರೆ ಅದೊಂದು ದೊಡ್ಡ ಆಟ, ದೊಡ್ಡ ಕಾರ್ಯವಿಧಾನ. ಆಲೂಗಡ್ಡೆಗೆ ಎಷ್ಟು ನೀರು ಹಾಕಬೇಕು ಮತ್ತು ಎಷ್ಟು ಸಮಯದಲ್ಲಿ ನೀರು ಹಾಕಬೇಕು? ಇದು ನಮ್ಮ ತಾಪಮಾನದ ಮೇಲೆ ಅವಲಂಬಿತವಾಗಿರುತ್ತದೆ. ನಮ್ಮ ತಾಪಮಾನ ಕಡಿಮೆ ಇದ್ದರೆ ನಾವು 6ರಿಂದ 8 ದಿನಗಳಲ್ಲಿ ಆಲೂಗಡ್ಡೆಗೆ ನೀರು ನೀಡಬೇಕು. ಆದರೆ ನಮ್ಮ ತಾಪಮಾನ ಹೆಚ್ಚಾದರೆ ನಾವು 6ರಿಂದ 7 ದಿನಗಳಲ್ಲಿ ಅದೇ ನೀರನ್ನು ನೀಡಬೇಕಾಗುತ್ತೆ. ನಾವು ಫರೋ ವಿಧಾನದಿಂದ ಆಲೂಗಡ್ಡೆಯನ್ನು ಬಿತ್ತನೆ ಮಾಡುವಾಗ ನಾವು ಅದರ ಅರ್ಧದಷ್ಟು ಮಾತ್ರ ಬಿತ್ತನೆ ಮಾಡಬೇಕು ಎಂಬುದನ್ನು ಯಾವಾಗಲೂ ನೆನಪಿನಲ್ಲಿಡಿ. ಇಡೀ ಮಡಕೆಯನ್ನು ತುಂಬಲು ಪ್ರಯತ್ನಿಸಬೇಡಿ. ಇದನ್ನು ಮಾಡುವುದರಿಂದ ನಮ್ಮ ಆಲೂಗಡ್ಡೆ ಬಹಳ ಬೇಗನೆ ಕೊಳೆಯುವ ಸ್ಥಿತಿಗೆ ಬರುತ್ತೆ. ಆಲೂಗಡ್ಡೆಯಲ್ಲಿ ಡ್ರಿಪ್ಪರ್ ಸ್ಪ್ರಿಂಕ್ಲರ್ ಬಳಕೆಯನ್ನು ಸಹ ನಾವು ಸಮರ್ಥಿಸುತ್ತೇವೆ. ಯಾಕೆಂದ್ರೆ ಡ್ರಿಪ್ಪರ್ ಸ್ಪ್ರಿಂಕ್ಲರ್ನಿಂದ ಆಲೂಗಡ್ಡೆಯನ್ನು ಎಲ್ಲಿ ತೆಗೆದುಕೊಳ್ಳಲಾಗುತ್ತದೆಯೋ ಅವುಗಳ ಉತ್ಪಾದಕತೆ ಮತ್ತು ಗುಣಮಟ್ಟ ಖಂಡಿತವಾಗಿಯೂ ನಮ್ಮ ಸಾಮಾನ್ಯ ಸ್ಪ್ರಿಂಕ್ಲರ್ಗಿಂತ ಹೆಚ್ಚಾಗಿದೆ ಅಂತ ಕಂಡುಬಂದಿದೆ. ನನ್ನ ಪ್ರಶ್ನೆ ನಂತರ ಇದು ಪ್ರೇಕ್ಷಕರ ಸರದಿ. ಪ್ರೇಕ್ಷಕರಿಂದ ಆನಂದ್ ನಮ್ಮ ಜೊತೆಗೆ ಸೇರ್ಕೊಂಡಿದ್ದಾರೆ. ಮಿಸ್ಟರ್ ಆನಂದ್, ಪ್ರಶ್ನೆ ಕೇಳಿ ನಿಮ್ದು. ನಮಸ್ಕಾರ. ನನ್ನ ಪ್ರಶ್ನೆ ಶ್ರೀಮತಿ ಪೂನಂ ಅವರಿಗೆ, ಆಲೂಗಡ್ಡೆಯ ವರ್ಣರಂಜಿತ ಪ್ರಭೇದಗಳ ಪ್ರಾಮುಖ್ಯತೆ ಏನು, ಸ್ವಲ್ಪ ಹೇಳ್ತೀರಾ? ನಾವಿದನ್ನು ಆರೋಗ್ಯದ ದೃಷ್ಟಿಯಿಂದ ನೋಡಿದ್ರೆ ಈ ವರ್ಣರಂಜಿತ ಪ್ರಭೇದಗಳು ನಮ್ಮ ಆರೋಗ್ಯಕ್ಕೆ ಬಹಳ ಮುಖ್ಯ. ಈ ವರ್ಣರಂಜಿತ ಆಲೂಗಡ್ಡೆಗಳು ಆಂಥೋಸಯಾನಿನ್ ಮತ್ತು ಕ್ಯಾರೋಟಿನ್ ಎಂಬ ವರ್ಣದ್ರವ್ಯಗಳನ್ನು ಹೊಂದಿರ್ತವೆ. ಇದು ನಮ್ಮ ಆರೋಗ್ಯವನ್ನು ಉತ್ತಮಗೊಳಿಸುತ್ತದೆ. ಕ್ಯಾರೋಟಿನ್ ನಮ್ಮ ಕಣ್ಣುಗಳ ಹೊಳಪನ್ನು ಹೆಚ್ಚಿಸುತ್ತದೆ. ಆಂಥೋಸಯಾನಿನ್ ವರ್ಣದ್ರವ್ಯಗಳು ಕ್ಯಾನ್ಸರ್ ಮತ್ತು ಹೃದಯ ರೋಗದಂತಹ ಕಾಯಿಲೆಗಳಿಂದ ನಮ್ಮನ್ನು ತಡೆತವೆ. ಈಗ ಮಾರುಕಟ್ಟೆಯ ಬಗ್ಗೆ ನಾವೀಗ ಮಾತಾಡೋಣ. ವರ್ಣರಂಜಿತ ಆಲೂಗಡ್ಡೆಗೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಇದೆ. ವರ್ಣರಂಜಿತ ಆಲೂಗಡ್ಡೆಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಇದೆ. ಸಾಮಾನ್ಯ ಆಲೂಗಡ್ಡೆಗೆ ಹೋಲಿಸಿದ್ರೆ ಅವುಗಳ ಮಾರುಕಟ್ಟೆ ಪಾಲು ಸಹ ತುಂಬಾ ಹೆಚ್ಚಾಗಿದೆ. ಹಾಗಾಗಿ ರೈತರು ಬಯಸಿದ್ರೆ ಅವರು ವರ್ಣರಂಜಿತ ಆಲೂಗಡ್ಡೆಯಲ್ಲಿ ಹೂಡಿಕೆ ಮಾಡಬಹುದು ಮತ್ತು ವಿವಿಧ ರೀತಿಯ ಬೆಳೆಗಳಲ್ಲಿ ಬೆಳೆಯುವ ಈ ವರ್ಣರಂಜಿತ ಆಲೂಗಡ್ಡೆಯಿಂದ ರೈತರು ಸಾಕಷ್ಟು ಹಣವನ್ನು ಗಳಿಸಬಹುದು. ಇವರ ಮಾತಿಗೆ ಚಪ್ಪಾಳೆ ಹೊಡಿಲೇಬೇಕು.
ಡಾಕ್ಟರ್ ಚಂದ್ರಭಾನು, ನಾವು ರಾಬಿ ಬೆಳೆಗಳು ಮತ್ತು ಗೋಧಿಯ ಬಗ್ಗೆ ಮಾತನಾಡುವಾಗ ನಮ್ಮ ದೊಡ್ಡ ಸಮಸ್ಯೆ ಅಂತಂದ್ರೆ ಯಾವುದೇ ಕೀಟಗಳಿರಬಾರ್ದು, ಬೆಳೆಗಳಿಗೆ ಹಾನಿ ಆಗಬಾರ್ದು. ಸರ್, ಇದನ್ನು ನಿರ್ವಹಿಸೋದು ಹೇಗೆ? ನಾವು ಇದರ ಮ್ಯಾನೇಜ್ಮೆಂಟ್ ಅನ್ನ ಕಲಿಯೋದು ಹೇಗೆ? ಗೋಧಿ ಹಾಳಾಗಬಾರ್ದು, ಇದರ ಮ್ಯಾನೇಜ್ಮೆಂಟ್ ಕಲಿಯೋದು ಹೇಗೆ? ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರ. ನೀವು ಬಹಳ ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ರಿ. ಈ ಪ್ರದೇಶದಲ್ಲಿ ಹೆಚ್ಚು ಸಾಮಾನ್ಯವಾಗಿರುವ ಹಳದಿ ಅಥವಾ ಕಂದು ರಬಿ ಆಗಿರಲಿ ಅಥವಾ ಮಧ್ಯ ಭಾರತದಲ್ಲಿ ಕಂದು ರಬಿ ಹೆಚ್ಚು ಸಾಮಾನ್ಯವಾಗಿರಲಿ, ಕಾಲಕ್ಕೆ ಅದನ್ನು ಪರಿಶೀಲಿಸ್ತಲೇ ಇರಿ. ಮತ್ತು ನೀವು ರಬಿಯನ್ನು ನೋಡಿದ ತಕ್ಷಣ 2-3 ಔಷಧಗಳಿವೆ. ಮಂಕೋಜಬ್ ಇದೆ, ಇದು ಪ್ರತಿ ಲೀಟರ್ ನೀರಿಗೆ 2.5 ಗ್ರಾಮ್ ಆಗಿದೆ. ಅಥವಾ ಕವಕ್ನಾಸಿ ಇದೆ, ಇದು ಪ್ರತಿ ಲೀಟರ್ ನೀರಿಗೆ 1.25 ಮಿಲಿಲೀಟರ್ ಆಗಿದೆ. ನೀವು ಇದನ್ನು ಮಿಶ್ರಣ ಮಾಡಿ 1 ಅಥವಾ 2 ಬಾರಿ ಹಚ್ಚಿದರೆ ರೈತರು ರಬಿಯನ್ನು ಚೆನ್ನಾಗಿ ನಿರ್ವಹಿಸಬಹುದು. ಕೀಟ ನಿಯಂತ್ರಣದ ವಿಷಯಕ್ಕೆ ಬಂದರೆ, ಗೋಧಿಯಲ್ಲಿ ಯಾವುದೇ ನಿರ್ದಿಷ್ಟ ಕೀಟಗಳಿಲ್ಲ. ಅಂತಹ ಪ್ರದೇಶಗಳಲ್ಲಿ ನಮ್ಮ ರೈತರು ಯೂರಿಯಾವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತಾರೆ. ಅವರು ಯೂರಿಯಾವನ್ನು ಸೀಮಿತ ಪ್ರಮಾಣದಲ್ಲಿ ಬಳಸಬೇಕು. ಇದನ್ನು ಅತಿಯಾಗಿ ಬಳಸೋದನ್ನು ತಪ್ಪಿಸಿ. ಆಗ ಆಫಿಡ್ ಅಥವಾ ಚಪ ಸ್ವಯಂಚಾಲಿತವಾಗಿ ಕಡಿಮೆ ಆಗ್ತದೆ. ಹಿಂಗಾರು ಬೆಳೆಯಲು ಪ್ರಾರಂಭಿಸಿದರೆ ರೈತರು 2-3 ಕೀಟನಾಶಕಗಳನ್ನು ಬಳಸಬೇಕು. ಇಮಿಡಾಕ್ಲೋಪ್ರಿಡ್ ಇದೆ, ಇದನ್ನು ಪ್ರತಿ 15 ಲೀಟರ್ ಟ್ಯಾಂಕ್ಗೆ 5 ಮಿಲಿಲೀಟರ್ನ ಬೆರೆಸಬೇಕಿದೆ. ಅಥವಾ ಥಯೋಮೆಥಾಕ್ಸಮ್ ಇದೆ, ಇದರ 3 ಗ್ರಾಂ ಪ್ರಮಾಣವನ್ನು ಪ್ರತಿ 15 ಲೀಟರ್ ಟ್ಯಾಂಕಿಗೆ ಬೆರೆಸಬೇಕು. ಈ ರೀತಿಯಾಗಿ ಸಿಂಪಡಣೆ ಮಾಡಬೇಕು. ಈ ರೀತಿ ಸಿಂಪಡಿಸುವಾಗ ನೀವು ಯಾವುದೇ ಬೆಳೆಗೆ ಕೀಟನಾಶಕಗಳನ್ನು ಬಳಸ್ತಿದ್ರೆ ನೀವು ಜೋಳದ ಗೊಬ್ಬರವನ್ನು ಬಳಸಬೇಕು. ಅಲ್ಲದೆ ನೀವು 800ರಿಂದ 1000 ಲೀಟರ್ ಗೊಬ್ಬರವನ್ನು ಬಳಸಬೇಕು. ಅನೇಕ ಬಾರಿ ನಮ್ಮ ರೈತರು ಸೀಮಿತ ಪ್ರಮಾಣದಲ್ಲಿ ಸಿಂಪಡಿಸ್ತಾರೆ ಮತ್ತು ಅಪೇಕ್ಷಿತ ನಿಯಂತ್ರಣವನ್ನು ಪಡೆಯೋದಿಲ್ಲ. ಹಾಗಾಗಿ ನೀವು ಸರಿಯಾದ ಪ್ರಮಾಣದಲ್ಲಿಯೇ ಗೊಬ್ಬರವನ್ನು ಬಳಸ್ತಿದ್ದೀರಿ ಅಂತ ವಿಶೇಷವಾಗಿ ಅದನ್ನು ಗಮನದಲ್ಲಿಟ್ಟು ಖಚಿತಪಡಿಸಿಕೊಳ್ಳಿ. ಪ್ರೇಕ್ಷಕರಿಂದ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ ಸೋಹನ್ ಪಾಲ್ ಅವರು. ಸೋಹನ್ ಪಾಲ್ ಅವರೇ, ಕೃಷಿ ಚೌಪಾಲ್ಗೆ ಸ್ವಾಗತ. ಪ್ರಶ್ನೆ ಕೇಳಿ. ಇಲ್ಲಿ ನನ್ನೊಂದು ಪ್ರಶ್ನೆ ಇದೆ. ಸಾಸಿವೆಯಲ್ಲಿ ರೋಗ ಬರುತ್ತೆ ಅಲ್ವಾ? ನಾನು ಆ ರೋಗದ ಬಗ್ಗೆ ಪ್ರಶ್ನೆ ಕೇಳ ಬಯಸ್ತೇನೆ. ಸಾಸಿವೆಯಲ್ಲಿ ಉತ್ತರ ಭಾರತದಲ್ಲಿ ಮುಖ್ಯವಾಗಿ 2 ಪ್ರಮುಖ ರೋಗಗಳಿರ್ತವೆ. ಒಂದು ಬಿಳಿ ಶಿಲೀಂಧ್ರ ಮತ್ತು ಇನ್ನೊಂದು ಅಲ್ಟರ್ನೇರಿಯಾ ಬ್ಲೈಟ್. ಅಲ್ಟರ್ನೇರಿಯಾ ಬ್ಲೈಟ್ ಕಡಿಮೆ ಮತ್ತು ಬಿಳಿ ಶಿಲೀಂಧ್ರಕ್ಕಿಂತ ಹೆಚ್ಚು ಹಾನಿಕಾರಕವಾಗಿದೆ. ಸಾಸಿವೆಯ ಸಂದರ್ಭದಲ್ಲಿ ಚಪ ಅಥವಾ ಮಾಹುವಿನ ಹೆಚ್ಚಿನ ಸಂಭವವಿದೆ. ಇದನ್ನು ಆ್ಯಪಿಡ್ ಅಂತಲೂ ಕರೀತವೆ. ಮೆಟಲಾಕ್ಸಿಲ್ ಮತ್ತು ಮ್ಯಾಂಕೋಝೇಬ್ ಸಂಯೋಜನೆ ಇದೆ. ಇದು ಪ್ರತಿ ಲೀಟರ್ ನೀರಿಗೆ 3 ಗ್ರಾಂ. ಇದನ್ನು ನೀವು 1 ಅಥವಾ 2 ಬಾರಿ ಸಿಂಪಡಿಸಿದರೆ ನೀವು ಸಂಪೂರ್ಣ ನಿಯಂತ್ರಣ ಪಡಿತೀರಿ. ಸಾಸಿವೆ ವಿಷಯದಲ್ಲಿ ಚಪಾಗೆ ಇಮಿಡಾಕ್ಲೋಪ್ರಿಡ್ ಸಂಯೋಜನೆ ಇದೆ. ಇದು 17.8% ಮತ್ತು 15 ಲೀಟರ್ ಟ್ಯಾಂಕಿಗೆ 5 ಮಿಲಿ ಆಗಿದೆ. 15 ಲೀಟರ್ ಟ್ಯಾಂಕಿಗೆ 3ರಿಂದ 4 ಗ್ರಾಂ ಥಯಾಮೆಥಾಕ್ಸಮ್ ಕೂಡ ಇದೆ. ನೀವು 1 ಅಥವಾ 2 ಬಾರಿ ಸಿಂಪಡಿಸಿದರೆ ನೀವು ಅಫಿಡ್ನ ಸಂಪೂರ್ಣ ನಿಯಂತ್ರಣವನ್ನು ಪಡಿತೀರಿ. ಹಾಗಾಗಿ ರೈತರೇ, ನೀವು 35 ವರ್ಷಗಳ ಕಾಲ ಸಾಸಿವೆ ಬೆಳೆದರೆ ನೀವು ಬಹಳ ಜಾಗರೂಕರಾಗಿರಬೇಕು. ಸೋಂಕಿನ ಸಾಧ್ಯತೆ ಇರ್ತದೆ. ಹಾಗಾಗಿ ನಾನು ನೀಡಿದ ಸಲಹೆಯ ಪ್ರಕಾರ ನೀವು ಈ ಎಲ್ಲ ಮುನ್ನೆಚ್ಚರಿಕೆಗಳನ್ನು ಅನುಸರಿಸಬಹುದು. ಡಾಕ್ಟರ್ ಶರ್ಮೀಮ್, ಹವಾಮಾನದ ಬಗ್ಗೆ ನಮ್ಮ ರೈತರಿಗೆ ನೀವು ಯಾವ ರೀತಿಯ ಸಲಹೆ ಕೊಡ್ತೀರಿ? ಯಾಕಂದ್ರೆ ಹವಾಮಾನವನ್ನ ಗ್ರಹಿಸೋದು ಬಹಳ ಕಷ್ಟದ ಕೆಲಸ. ಆ ಕಷ್ಟದ ಕೆಲಸವನ್ನ ನೀವು ಮಾಡಿ. ಹವಾಮಾನ ಅದರ ವಿಷಯವಾಗಿ ಹೇಳೋದಾದರೆ, ಹವಾಮಾನದ ಬಗ್ಗೆ ಮಾಹಿತಿ ಮುಖ್ಯ. ಹವಾಮಾನ ಬದಲಾವಣೆಯಿಂದಾಗಿ ಹವಾಮಾನದ ಪ್ರಾಮುಖ್ಯತೆ ಅದು ಬಹಳ ಮುಖ್ಯ ಆಗುತ್ತೆ. ನಾವು ರಾಬಿ ಬೆಳೆ ಬಗ್ಗೆ ಮಾತಾಡೋದಾದರೆ ಗೋಧಿ ವಿಷಯದಲ್ಲಿ ಟರ್ಮಿನಲ್ ಶಾಖದ ಒತ್ತಡದ ಬಗ್ಗೆ ಮಾತಾಡ್ತೀವಿ. ಪರಿಸರದಲ್ಲಿ ಟರ್ಮಿನಲ್ ಶಾಖದ ಒತ್ತಡ ದಿನದ ತಾಪಮಾನ 30 ಡಿಗ್ರಿ ಸೆಲ್ಸಿಯಸ್ ಮತ್ತು ರಾತ್ರಿಯ ತಾಪಮಾನ 25ರಿಂದ 26 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿದ್ರೆ ನಾವು ಈ ಪರಿಸ್ಥಿತಿಯನ್ನು ಟರ್ಮಿನಲ್ ಶಾಖ ಒತ್ತಡ ಅಂತ ಕರೀತೇವೆ. ಬೆಳೆಯ ಮೇಲೆ ಟರ್ಮಿನಲ್ ಶಾಖದ ಒತ್ತಡದ ಪರಿಣಾಮ ಅದರ ಅವಧಿ, ತಾಪಮಾನ ಮತ್ತು ಬೆಳೆಯ ಸ್ಥಿತಿಯನ್ನು ಅವಲಂಬಿಸಿರ್ತದೆ. ಬೆಳೆಯ ಸ್ಥಿತಿ ಧಾನ್ಯ ತುಂಬುವ ಹಂತದಲ್ಲಿ ಇದೆ ಅಂತ ಆದರೆ ಧಾನ್ಯಗಳನ್ನು ತುಂಬುವ ಸ್ಥಿತಿಯಲ್ಲಿ ಅಥವಾ ಅಡುಗೆ ಧಾನ್ಯಗಳ ಸ್ಥಿತಿಯಲ್ಲಿದ್ದರೆ ರಾತ್ರಿ ತಾಪಮಾನ 25ರಿಂದ 26 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿದ್ರೆ ಈ ಸ್ಥಿತಿಯಲ್ಲಿ ಟರ್ಮಿನಲ್ ಶಾಖದ ಒತ್ತಡದ ಪರಿಣಾಮವನ್ನು ಉತ್ಪಾದನೆಯಲ್ಲಿ 18ರಿಂದ 20% ಕಡಿಮೆ ಮಾಡಬಹುದು. ಈಗ ನಾವು ಪರಿಹಾರಗಳ ಬಗ್ಗೆ ಮಾತನಾಡೋದು ಅಂತಾದರೆ ಈ ಸಮಸ್ಯೆಯನ್ನು ಪರಿಹರಿಸುವುದಕ್ಕೆ
ಗೋಧಿಯನ್ನು ದೀರ್ಘಕಾಲದವರೆಗೆ ಬೆಳೆಯೋದು ಬಹಳ ಪ್ರಯೋಜನಕಾರಿಯಾಗತ್ತೆ. ನಾವು ದೀರ್ಘಕಾಲದವರೆಗೆ ಗೋಧಿ ಬೆಳೆಯಲು ಸಾಧ್ಯ ಆಗದಿದ್ದರೆ ನಾವು ಅಲ್ಪಾವಧಿಗೆ ಬದಲಾಗಬೇಕಾಗತ್ತೆ. ಉದಾಹರಣೆಗೆ DBW17, DBW 222, HD 366, PBW 621, PBW 677 ಇತ್ಯಾದಿ. ಈ ದ್ರಾವಣಗಳನ್ನು ಬೇಸಿಗೆಯಲ್ಲಿ ಬಳಸಬಹುದು. ಕೊನೆಯ ಹಂತದಲ್ಲಿ ಬೆಳೆಯ ತಾಪಮಾನ ಹೆಚ್ಚಾದರೆ ಶಾಖ ಸೂಕ್ಷ್ಮತೆಯ ಸೂಚ್ಯಂಕ ಕಡಿಮೆ ಆಗುತ್ತೆ. ಈ ಕಾರಣದಿಂದ ಈ ಪರಿಹಾರಗಳನ್ನು ದೀರ್ಘಕಾಲದೊಳಗೆ ಬಳಸಬಹುದು. ಅದರಿಂದಾಗಿ ಬೆಳೆಯಲ್ಲಿ ಕೊರತೆ ಏನೂ ಆಗೋದಿಲ್ಲ ಅಂತ ಹೇಳಬಹುದು. ಈಗ ಅರ್ಥ ಆಯ್ತಲ್ಲ? ಆಡಿಯನ್ಸಿಂದ ಒಂದು ಪ್ರಶ್ನೆ ತಗೊಳ್ಳೋಣ. ಸಂಜಯ್ ಅವರು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಸಂಜಯ್ ಅವರೇ, ಕೇಳಿ ನಿಮ್ಮ ಪ್ರಶ್ನೆನ. ನಮಸ್ಕಾರ ಸರ್. ನನ್ನ ಪ್ರಶ್ನೆ ನಿಮ್ಮಲ್ಲಿ ಆಲೂಗಡ್ಡೆ, ಬಟಾಣಿ ಮತ್ತು ಸಾಸಿವೆ ಬೆಳೆಗಳನ್ನು ಕೊಳೆಯದಂತೆ ಉಳಿಸೋದು ಹೇಗೆ? ಎಲ್ಲಕ್ಕೂ ಮೊದಲ ಪರಿಹಾರ ಅಂತಂದರೆ ಅವುಗಳನ್ನು ಸಮಯಕ್ಕೆ ಸರಿಯಾಗಿ ಫಲವತ್ತಾಗಿಸೋದು. ಉದಾಹರಣೆಗೆ ನಾವು ಸಾಸಿವೆ ಬೆಳೆಗಳನ್ನು ಅಕ್ಟೋಬರ್ 20 ಮೊದಲು ಫಲವತ್ತಾಗಿಸಿದರೆ ಅವು ಕೊಳೆಯೋದನ್ನು ತಪ್ಪಿಸ್ಬೋದು. ಈಗ ಈ ಮೊದಲ ಬೆಳೆ ದೀರ್ಘಕಾಲದವರೆಗಿದ್ದರೆ ಅದು ತಡವಾಗಿರುತ್ತೆ. ಈ ಸ್ಥಿತಿಯಲ್ಲಿ ನಾವು ಮಲ್ಚಿಂಗ್ ಕೂಡ ಮಾಡಬಹುದು. ತಡವಾಗಿ ಬಿತ್ತನೆ ಮಾಡಿದ ಸ್ಥಿತಿಯಲ್ಲಿ ಮಲ್ಚಿಂಗ್ ಬೆಳೆಯ ತೇವಾಂಶವನ್ನು ಉಳಿಸಿಕೊಳ್ಳುತ್ತೆ ಮತ್ತು ಬೆಳೆಯ ಶಾಖವನ್ನು ತೇವವಾಗಿರಿಸುತ್ತೆ. ಹಾಗಾಗಿ ಮುಂಚಿತವಾಗಿ ಬಿತ್ತನೆ ಮಾಡಿದ ಸ್ಥಿತಿಯಲ್ಲಿ ಅದು ಬೆಳೆಯ ತೇವಾಂಶವನ್ನು ಸ್ವಲ್ಪ ಕಡಿಮೆ ಮಾಡುತ್ತೆ ಅಂತ ಹೇಳ್ಬೋದು. ಆಗ ಪಾಲಿಯಿಂದ ಆಗುವಂತಹ ಹಾನಿಯನ್ನು ನಾವು ತಡಿಬಹುದು. ಅಂದರೆ ಬೆಳೆಯ ತೇವಾಂಶವನ್ನು ಕಡಿಮೆ ಮಾಡಬಹುದು. ಸರಿ ಸರ್, ನಮ್ಮ ಜೊತೆ ಡಾಕ್ಟರ್ ಮೊಹಮ್ಮದ್ ಆರಿಫ್ ಸೇರ್ಕೊಂಡಿದ್ದಾರೆ. ಅವರು IIFSRನ ವಿಜ್ಞಾನಿ. ಸರ್, ಹಸಿರಿನ ಗುಣಮಟ್ಟವನ್ನು ನಾವು ಹೇಗೆ ಹೆಚ್ಚಿಸೋದು? ಪಶುಸಂಗೋಪನೆ ಕೂಡ ಮುಖ್ಯ ಅಲ್ವಾ? ಹಾಗಾಗಿ ನಾನು ತಿಳಿಯಬಯಸೋದು, ಹಸಿರಿನ ಗುಣಮಟ್ಟವನ್ನು ಹೇಗೆ ಹೆಚ್ಚಿಸೋದು ಅಂತ. ರೈತರಿಗೆ ಪಶುಸಂಗೋಪನೆ ಕೂಡ ಬಹಳ ಮುಖ್ಯ ಅಲ್ವಾ? ಹಾಂ, ನೋಡಿ ಗಣೇಶ್ ಅವರೇ, ನೀವು ಸರಿಯಾದ ಪ್ರಶ್ನೆಯನ್ನೇ ಕೇಳಿದ್ದೀರಿ. ಮೊದಲನೇದಾಗಿ, ಉತ್ತಮ ಗುಣಮಟ್ಟದ ಹಸಿರು ಮೇವಿನ ಉತ್ಪಾದನೆಗಾಗಿ ಪಶುಸಂಗೋಪನೆ 3 ಪ್ರಮುಖ ವಿಷಯಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು. ಇದನ್ನು ನಾನು ನಿಮಗೆ ಹೇಳಲು ಬಯಸ್ತೀನಿ. ಯಾಕೆಂದರೆ ಮೊದಲನೇದಾಗಿ ನಾವು ಹಸಿರು ಮೇವಿನ ಬಗ್ಗೆ ಮಾತನಾಡೋಗಲೆಲ್ಲ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ರೈತರು ಹೆಚ್ಚು ಉತ್ಪಾದಿಸುವ ಹಸಿರು ಮೇವಿನ ವಿಧ ಮತ್ತು ಬೀಜಗಳ ಪ್ರಕಾರವನ್ನು ಆಯ್ಕೆ ಮಾಡಬೇಕು. ಯಾಕೆಂದರೆ ಇದು ಈಗ ರಬಿ ಋತುವಾಗಿದೆ. ಹಾಗಾಗಿ ನಾವು ಬರ್ಸೀಮ್ ಬಗ್ಗೆ ಮಾತನಾಡುವುದಾದರೆ, ಬರ್ಸೀಮ್ ಆಗಿ ಬುಂದೇಲ್ ಬರ್ಸೀಮ್ 2, ವರ್ಧಾನ್ BL42 ಇತ್ಯಾದಿಗಳಿಗೆ ಹೆಚ್ಚಿನ ಬೇಡಿಕೆ ಇದೆ. ಇದಕ್ಕಾಗಿ ರೈತರು ಯಾವುದೇ ಅಧಿಕೃತ ಸಂಸ್ಥೆ, ಕೃಷಿ ವಿಶ್ವವಿದ್ಯಾಲಯ ಅಥವಾ ಕೃಷಿ ವಿಜ್ಞಾನ ಕೇಂದ್ರವನ್ನು ಸಂಪರ್ಕಿಸಬಹುದು. ಎರಡನೆಯ ಪ್ರಮುಖ ವಿಷಯವೆಂದರೆ ಸರಿಯಾದ ಬೆಳೆ ಚಕ್ರವನ್ನು ಅಳವಡಿಸಿಕೊಳ್ಳುವ ಮೂಲಕ ರೈತರು ಹೆಚ್ಚಿನ ಪ್ರಮಾಣದ ಹಸಿರು ಮೇವನ್ನು ಉತ್ಪಾದಿಸಬಹುದು. ನಾವು ಬೆಳೆ ಚಕ್ರದ ಬಗ್ಗೆ ಮಾತನಾಡುವಾಗ ನಾನು ರೈತರಿಗೆ ಹೇಳಲು ಬಯಸುವ ಮುಖ್ಯ ವಿಷಯವೆಂದರೆ ಅವರು ತಮ್ಮ ಕೃಷಿ ಭೂಮಿಯಲ್ಲಿ ನೇಪಿಯರ್ ಹುಲ್ಲು, ಗಿಲ್ಲಿ ಹುಲ್ಲು ಮುಂತಾದ 5-10% ವಾರ್ಷಿಕ ಬೆಳೆಗಳನ್ನು ಬೆಳೆಯಬೇಕು. ಮತ್ತು ನಾವು ರಬಿ ಋತುವಿನ ಬಗ್ಗೆ ಮಾತನಾಡೋದಾದರೆ ಬರ್ಸೀಮ್ ಅವರು ಈ ಹುಲ್ಲುಗಳಲ್ಲಿ ಅಂತರ ತಬ್ಬಿಕೊಳ್ಳಬಹುದು. ಮೂರನೆಯ ಪ್ರಮುಖ ವಿಷಯವೆಂದರೆ ಅವರು ತಮ್ಮ ಲಭ್ಯತೆಗೆ ಅನುಗುಣವಾಗಿ ಬೆಳೆಗಳನ್ನು ಕತ್ತರಿಸಬೇಕು. ಸರಿ, ಆದರೆ ಡಾಕ್ಟರ್ ಸಾಹೇಬ್ರೆ, ಕೆಲವೊಮ್ಮೆ ಸಾಕಷ್ಟು ಹಸಿರು ಮೇವು ಇರುತ್ತೆ, ಕೆಲವೊಮ್ಮೆ ಇರೋದಿಲ್ಲ. ಹಾಗಾಗಿ ನಾವು ನಡುವೆ ಸೇತುವೆಯನ್ನು ನಿರ್ವಹಿಸೋದು ಹೇಗೆ? ಸೇತುವೆ ಇಲ್ಲ ಅಂದರೆ ನಾವು ಅದನ್ನು ಹೊಂದಿರುವಾಗ ಅದನ್ನು ಬಳಸೋದು ಹೇಗೆ? ಖಂಡಿತವಾಗಿ. ಇದಕ್ಕಾಗಿ ಹಸಿರು ಮೇವನ್ನು ಕೊಯ್ಲು ಮಾಡಲು 2 ಪ್ರಮುಖ ವಿಧಾನಗಳಿವೆ. ಮೊದಲ ವಿಧಾನವೆಂದರೆ ಹುಲ್ಲು ತಯಾರಿಸುವುದು, ಮತ್ತೆ ಎರಡನೇ ವಿಧಾನ ಸೈಲೇಜ್ ತಯಾರಿಸುವುದು. ಹುಲ್ಲಿನ ಅರ್ಥವೇನೆಂದರೆ ನಾವು ಬೆಳೆ ಕಟಾವು ಮಾಡಿದಾಗಲೆಲ್ಲ ಅದು ಸಂಪೂರ್ಣವಾಗಿ ಹಣ್ಣಾಗುವ ಮೊದಲು ನಾವು ಅದನ್ನು ಕತ್ತರಿಸಿ ಒಣಗಿಸ್ತೇವೆ. ಮತ್ತು 15-20% ನೀರಿನ ಅಂಶದಲ್ಲಿ ನಾವು ಸೈಲೇಜ್ ತಯಾರಿಸ್ತೇವೆ. ನಾನು ಮಾತನಾಡುತ್ತಿರುವ ಎರಡನೇ ವಿಧಾನವೆಂದರೆ ಸೈಲೇಜ್. ಹಸಿರು ಮೇವನ್ನು ಹಣ್ಣಾಗದ ಸ್ಥಿತಿಯಲ್ಲಿ ಇಟ್ಟಾಗ ಕೆಲವು ಬ್ಯಾಕ್ಟೀರಿಯಾಗಳು ಸ್ವಾಭಾವಿಕವಾಗಿ ಅದರಲ್ಲಿ ಬೆಳೆಯುತ್ತವೆ. ಅವು ಅದರಲ್ಲಿ ಲ್ಯಾಕ್ಟಿಕ್ ಆಮ್ಲವನ್ನು ಉತ್ಪಾದಿಸ್ತವೆ. ಇದು ಬೆಳೆಯ pH ಅನ್ನು ಕಡಿಮೆ ಮಾಡ್ತದೆ. ಮತ್ತು ಈ ಸುರಕ್ಷಿತ ಹಸಿರು ಮೇವನ್ನು ಸೈಲೇಜ್ ಅಂತ ಕರಿತೇವೆ. ಸೈಲೇಜ್ ತಯಾರಿಸಲು ಜೋಳವು ಅತ್ಯಂತ ಸೂಕ್ತವಾದ ಬೆಳೆಯಾಗಿದೆ. ಈಗ ಒಬ್ಬರು ರೈತರು ಸೇರ್ಕೊಂಡಿದ್ದಾರೆ, ಸಂಜಯ್ ಅವರು. ಸಂಜಯ್ ಅವರೇ, ಕೇಳಿ ನಿಮ್ಮ ಪ್ರಶ್ನೆಯನ್ನು ಡಾಕ್ಟರ್ ಹತ್ರ. ನಮ್ಮಲ್ಲಿ ಮುಖ್ಯವಾದ ಬೆಳೆ ಅಂದರೆ ಕಬ್ಬು. ಆದರೆ ಅದರ ಜೊತೆ ನಾವು ಪಶು ಸಂಗೋಪನೆಯಲ್ಲೂ ಆಸಕ್ತಿ ಹೊಂದಿದ್ದೇವೆ. ಪಶುಪಾಲನೆಯಲ್ಲಿ ಡಾಕ್ಟರ್ ಸಾಹೇಬ್ರೆ, ದೊಡ್ಡ ಸಮಸ್ಯೆ ಅಂತಂದರೆ ನಮಗೆ ಹಸಿರು ಮೇವು ಯಾವಾಗಲೂ ಸಿಗೋದಿಲ್ಲ. ಈಗ ನಮಗೆ ವರ್ಷ ಇಡೀ ಹಸಿರು ಮೇವು ಸಿಗುವಂತಹ ಬೆಳೆ ಯಾವುದು ಅಂತ ಹೇಳಿ. ಹೌದು, ರೈತರಿಗೆ ವರ್ಷವಿಡೀ ಹಸಿರು ಮೇವು ಸಿಗಬೇಕಾದ್ರೆ ರೈತರು ಯಶಸ್ವಿ ವೈಜ್ಞಾನಿಕ ಬೆಳೆ ಚಕ್ರವನ್ನು ಅಳವಡಿಸಿಕೊಳ್ಳೋದು ಬಹಳ ಮುಖ್ಯ. ಇದರ ಅಡಿಯಲ್ಲಿ ವಿವಿಧ ಬೆಳೆಗಳ ಆಯ್ಕೆ ಹೇಗಿದೆ ಅಂದರೆ, ನಾವು ಒಂದು ಬೆಳೆಯಿಂದ ಹಸಿರು ಮೇವು ಪಡೆಯುವುದನ್ನು ನಿಲ್ಲಿಸಿದ ತಕ್ಷಣ ಮತ್ತೊಂದು ಬೆಳೆಯಿಂದ ಹಸಿರು ಮೇವು ಲಭ್ಯವಾಗ್ತದೆ.
ಉದಾಹರಣೆಗೆ ನಾವು ಈ ಪ್ರದೇಶ ಅಥವಾ ಉತ್ತರ ಭಾರತದ ಬಗ್ಗೆ ಮಾತನಾಡೋದಾದರೆ ನೀವು ಸೈಲೇಜ್ ಲಭ್ಯತೆ ಇರುವವರೆಗೆ ಮಾರ್ಚ್ ತಿಂಗಳಿನಿಂದ ಮೆಕ್ಕೆಜೋಳ, ಸಜ್ಜೆ, ಲೋಬಿಯಾ ಬೆಳೆಗಳನ್ನು ಕೊಯ್ಲು ಮಾಡಬಹುದು. ನೀವು ಮಾರ್ಚ್ ತಿಂಗಳಲ್ಲಿ ಅವುಗಳನ್ನು ಕೊಯ್ಲು ಮಾಡಿದಾಗ ಮೇ ತಿಂಗಳಿನಿಂದ ನೀವು ಅವುಗಳಿಂದ ಹಸಿರು ಮೇವನ್ನು ಪಡೆಯಲು ಪ್ರಾರಂಭಿಸ್ತೀರಿ. ಈಗ ಖಾರಿಫ್ ಋತುಮಾನ ಬಂದಾಗ ನೀವು ಈ ಬೆಳೆಗಳನ್ನು ಮತ್ತೆ ಕೊಯ್ಲು ಮಾಡಬಹುದು ಮತ್ತು ಅಕ್ಟೋಬರ್ ನವೆಂಬರ್ವರೆಗೆ ನೀವು ಅವುಗಳಿಂದ ಹಸಿರು ಮೇವನ್ನು ಪಡೆಯಬಹುದು. ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ರಾಬಿ ಋತುವು ಪ್ರಾರಂಭವಾದಾಗ ನಾವು ಜೋಳ, ಜೈ, ಬರ್ಸೀಮ್ ಮತ್ತು ರೀಜಾ ಬೆಳೆಗಳನ್ನು ಕೊಯ್ಲು ಮಾಡಬಹುದು. ಮತ್ತು ಈ ಬೆಳೆಗಳು ಡಿಸೆಂಬರ್ನಿಂದ ಏಪ್ರಿಲ್ವರೆಗೆ ನಮಗೆ ಹಸಿರು ಮೇವನ್ನು ನೀಡುತ್ತಲೇ ಇರುತ್ತವೆ. ಈಗ ಪ್ರದೀಪ್ ಕುಮಾರ್ ಅವರು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಪ್ರದೀಪ್ ಅವರೇ, ಕೇಳಿ ಪ್ರಶ್ನೆನ. ಕಬ್ಬಿನಲ್ಲಿ ದೊಡ್ಡ ಸಮಸ್ಯೆ ಬರುತ್ತೆ, ಕೋಕಾ ಬಾಯಿಂಗ್. ಮತ್ತೆ ಈಗ ಈ ಲಾಲ್ ಸಡನ್ ರೋಗ ಏನಿದೆಯಲ್ಲ, ಬಹಳ ಜೋರಾಗಿದೆ. ಅದಕ್ಕೆ ಏನು ಮಾಡಬೇಕು ಅಂತ ನಮಗೆ ಸ್ವಲ್ಪ ಹೇಳಿ ಅಗತ್ಯವಾಗಿ. ಇದರಲ್ಲಿ ಎಲ್ಲಕ್ಕೂ ಮೊದಲು ನೆನಪಿನಲ್ಲಿ ಇಟ್ಕೊಳ್ಬೇಕಾದ ವಿಷಯ ಅಂದರೆ ರೈತರು ತಮ್ಮ ಬೆಳೆಗಳ ಬಗ್ಗೆ ಕಾಳಜಿ ವಹಿಸಬೇಕು. ಇದು ಕೀಟಗಳು ಮತ್ತು ಕೀಟಗಳ ಸಂಖ್ಯೆಯನ್ನು ಕಡಿಮೆ ಮಾಡೋದಷ್ಟೇ ಅಲ್ಲ, ರೋಗಗಳ ಸಂಖ್ಯೆಯನ್ನು ಸಹ ಕಡಿಮೆ ಮಾಡ್ತದೆ. ನಾವು ಯೂರಿಯಾ ಬಳಕೆಯ ಬಗ್ಗೆಯೂ ಕಾಳಜಿ ವಹಿಸಬೇಕಾಗಿದೆ. ಇದು ಪ್ರತಿ ಹೆಕ್ಟೇರ್ಗೆ 250ರಿಂದ 300ರ ನಡುವೆ ಇರಬೇಕಂತ ಶಿಫಾರಸು ಮಾಡಲಾಗಿದೆ. ರೈತರು ಇದಕ್ಕಿಂತ 2 ಪಟ್ಟು ಹೆಚ್ಚು ಮಾಡ್ತಾರೆ. ಹಾಗಾಗಿ ನಾವಿದನ್ನು ಸಾಕಷ್ಟು ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕಾಗಿದೆ. ಎರಡನೇದಾಗಿ ಸರಿಯಾದ ವೈವಿಧ್ಯತೆಯನ್ನು ಆಯ್ಕೆ ಮಾಡೋದು. ಇಂದಿನ ದಿನಗಳಲ್ಲಿ 13, 235, 15, 15, 023, 14, 201 ಸೇರಿದಂತೆ 118 ಪ್ರಭೇದಗಳಿವೆ. ಇವೆಲ್ಲ ಪೆಸ್ಟ್ಗಳು ಕೆಂಪು ರಕ್ತ ಕಣಗಳ ವಿರುದ್ಧದ ಕೀಟಗಳು. ಹಾಗಾಗಿ ರೈತರೇ, ನೀವು ನಡೆಸುತ್ತಿರುವ 238 ಪ್ರಭೇದಗಳನ್ನು ಆದಷ್ಟು ಬೇಗ ಬದಲಿಸಿ ಕೆಂಪು ರಕ್ತ ಕಣಗಳ ವಿರುದ್ಧ ಕೀಟಗಳಾಗಿರುವ ಹಿಂಭಾಗದಲ್ಲಿ ಉಲ್ಲೇಖಿಸಲಾದ ಪ್ರಭೇದಗಳನ್ನು ನಿಮ್ಮ ಹೊಲಗಳಲ್ಲಿ ಸಾಧ್ಯವಾದಷ್ಟು ಬೇಗ ಅವುಗಳನ್ನು ಬದಲಾಯಿಸಿ. ಎರಡನೇದಾಗಿ ಕೋಕಾ ಬೋಯಿಂಗ್ ಕಾಯಿಲೆ. ನೀವು ಇಡೀ ಪ್ರದೇಶದಲ್ಲಿ 238 ಪ್ರಭೇದಗಳನ್ನು ನೆಟ್ಟಿರೋದ್ರಿಂದ ಇದು ಕೀಟಗಳು, ರೋಗಗಳು, ರೋಕಾ ಬೋಯಿಂಗ್ ಕಾಯಿಲೆಗೆ ಕಾರಣವಾಗಿದೆ. ಹಾಗಾಗಿ ನೀವು ಈ ಪ್ರಭೇದವನ್ನು ನಿರೋಧಕ ತಳಿಯೊಂದಿಗೆ ಬದಲಾಯಿಸಿದಾಗ ಅದರ ಪರಿಣಾಮ ಕಡಿಮೆ ಆಗ್ತದೆ. ತುಂಬ ಧನ್ಯವಾದಗಳು ನಿಮಗೆ, ಮತ್ತು ಕೃಷಿ ಚೌಪಾಲ್ನಲ್ಲಿ ಭಾಗವಹಿಸಲು ಸಮಯ ತಗೊಂಡಿದ್ದಕ್ಕಾಗಿ ಧನ್ಯವಾದಗಳು. ಹೀಗೆ ದೆಹಲಿಯಿಂದ ಪ್ರಾರಂಭವಾದ ಕೃಷಿ ಚೌಪಾಲ್ನ ಈ ಪ್ರಯಾಣ ಹರಿಯಾಣವನ್ನು ತಲುಪಿದೆ. ಮತ್ತೆ ಇಂದು ನಾವು ಉತ್ತರ ಪ್ರದೇಶದಲ್ಲಿದ್ದೇವೆ ಮತ್ತು ನಾವು ಪಶ್ಚಿಮ ಉತ್ತರ ಪ್ರದೇಶದಲ್ಲಿದ್ದೇವೆ. ನಾನು ನಿಮ್ಮನ್ನು ದೇಶದ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಕರೆದೊಯ್ಯುತ್ತೇನೆ. ಅದು ಆ ಬಗ್ಗೆ ನಾನು ಮೊದಲೇ ಭರವಸೆ ನೀಡಿದ್ದೆ, ಮತ್ತು ನೀವು ಖಂಡಿತ ನಮ್ಮನ್ನ ಬೆಂಬಲಿಸುವುದನ್ನು ಮುಂದುವರಿಸಿ. ಮತ್ತು ಡಿಡಿ ಕಿಸಾನ್ ನಿಮ್ಮೊಂದಿಗೆ ಇರುತ್ತೆ. ಈಗ ಡಿಡಿ ಕಿಸಾನ್ ಮತ್ತು ಕೃಷಿ ಸಚಿವಾಲಯದ ಸಂಯುಕ್ತ ಪ್ರಸ್ತುತಿ, ಇದನ್ನ ಇಲ್ಲಿ ನೋಡ್ತಾ ಇದ್ದೀರಿ. ನಾವಿದನ್ನ ಸಂಗ್ರಹಿಸೋದಕ್ಕೆ ಪ್ರಾರಂಭಿಸಿದ್ದೇವೆ. ಮತ್ತೆ ಇನ್ನೊಂದು ಕಡೆ ಭೇಟಿಯಾಗೋದಕ್ಕೆ, ಹೊಸ ಆರಂಭ ಮಾಡೋದಕ್ಕೆ ನೀವು ನನ್ನ ಜೊತೆ ಇರ್ತೀರಿ ಅಂತ ನನಗೆ ಗೊತ್ತು. ನಿಮ್ಮ ಕಾಮೆಂಟ್ಗಳು, ನಿಮ್ಮ ಪ್ರತಿಕ್ರಿಯೆಗಳನ್ನ ನಾನು ಎದುರು ನೋಡ್ತೇನೆ. ದಯವಿಟ್ಟು ಈ ಪ್ರೋಗ್ರಾಮನ್ನು ಸಾಧ್ಯವಾದಷ್ಟು ಹಂಚಿಕೊಳ್ಳಿ, ಯಾಕಂದರೆ ಇದು ದೇಶದ ರೈತರಿಗೆ ಸಂಬಂಧಿಸಿದೆ. ಇದು ಪ್ರಧಾನಮಂತ್ರಿಯವರ ಕನಸುಗಳ ಬಗ್ಗೆ, ಇದು ನಿಮ್ಮ ಬಗ್ಗೆ ಮತ್ತು ನಮ್ಮ ಬಗ್ಗೆ. ಕೊನೆಗೆ ನಮಸ್ಕಾರ.